ಕಳ್ಳ ಓಟ್ಗಳು ಬಿದ್ದಿದ್ದಾವೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಏನು ಆರೋಪ ಮಾಡಿದ್ರು. ಎಂತ ಕುಮಾರ್ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಸುಮ್ಮನೆ ಹಂಗಿದ್ರೆ ಯಾರನ್ನೂ ಮತದಾರರ ಪಟ್ಟಿಯಿಂದ ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ ಒಂದು ಓಟು, ಆಂಧ್ರದಲ್ಲಿ ಒಂದು ಓಟು, ಬಿಹಾರಲ್ಲಿ ಒಂದು ಓಟು, ಉತ್ತರ ಪ್ರದೇಶ ಇದಕ್ಕೆ ಅವಕಾಶ ಇಲ್ಲ. ಬಟ್ ಮಹದೇವಪುರದಲ್ಲಿ ಆಗಿದೆಯಲ್ಲ. ಸುಪ್ರೀಂ ಕೋರ್ಟ್ನವರು ಕಪಾಳ ಮೋಕ್ಷ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್. ಹೀಗಾದಾಗ ಜನಗಳಲ್ಲಿ ನಂಬಿಕೆ ಹೆಂಗೆ ಉಳಿಯುತ್ತೆ? ಚುನಾವಣಾ ಪ್ರಕ್ರಿಯೆಗಳು ತುಂಬಾ ಶುದ್ಧವಾಗಿದೆ ಅಂತ ಹೇಳಿ ಹೇಗೆ ಅನ್ಕೊಳಕ್ ಸಾಧ್ಯ? ಚಿಲುಮೆ ಅನ್ನೋಂಥ ಒಂದು ಪ್ರೈವೇಟ್ ಏಜೆನ್ಸಿಗೆ ಚುನಾವಣಾ ಆಯೋಗ ಅವಕಾಶ ಕೊಡ್ತಾರೆ. ಚಿಲುಮೆ ಯಾರ್ದು? ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ. ಕಳ್ಳ ಓಟ್ಗಳಿಂದಾನೇ ಒಬ್ಬ MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ಜನಗಳ ಮತದಾನದ ಹಕ್ಕಿನ ಕತೆ ಏನು, ಸಂವಿಧಾನದ ಕತೆ ಏನು? ಎಲ್ಲೋ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಯಾರದೋ ಒತ್ತಡಕ್ಕೆ ಮಣಿದು ಕೆಲವರ ಹೆಸರುಗಳನ್ನು ಒಂದೇ ಅಡ್ರೆಸ್ನಲ್ಲಿ 100, 120, 80 ಹೀಗೆ ಸೇರಿಸಿದ್ದಾರೆ. ಪತ್ರಕರ್ತರ ಪ್ರಶ್ನೆ ಇಡ್ತಾರೆ, ಅದಕ್ಕೆ ಉತ್ತರ ಇಲ್ಲ. CCTV ಫುಟಿಂಗ್ಸ್ ಕೊಡ್ರಯ್ಯ ಅಂತಂದ್ರೆ ಸೀಕ್ರೆಸಿ ಹೋಗುತ್ತದೆ. ಸರ್, ಬರೀ ಸೀಕ್ರೆಸಿ ಹೋಗುತ್ತಲ್ಲ, ಭಾರತದ ಏನದು ತಾಯಂದಿರು, ಹೆಣ್ಣು ಮಕ್ಕಳು, ಸೊಸೆಯಂದಿರು, ಮಕ್ಕಳು, ಇವರೆಲ್ಲರ ಘನತೆ ವಿಚಾರ ಅದು. ಇವರೆಲ್ಲ ನೋಡಿ, ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಚುನಾವಣಾ ಆಯೋಗದ ಆಯುಕ್ತರಾಗೋದಕ್ಕೆ ನಾಲಾಯಕ್ ಆಗಿರುವಂಥ ಜನ ಈ ಮಾತನ್ನು ಆಡ್ತಾರೆ. ಚುನಾವಣಾ ಆಯೋಗ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ರಲ್ಲಿ ವಿಫಲ ಆಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಈಗ ದೇಶ ತುಂಬ ಚುನಾವಣಾ ಅಕ್ರಮಗಳ ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಮತಗಳ್ಳತನ ನಡೆದಿದೆ ದೇಶದಲ್ಲಿ ಅಂತ ಹೇಳಿ ವಿಪಕ್ಷಗಳು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾವೆ. ಆದರೆ ಈಗ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಏನು ಗೊಂದಲಗಳು ಹುಟ್ಕೊಂಡಿದ್ದಾವೆ ದೇಶದಲ್ಲಿ, ಇದೆಲ್ಲವನ್ನು ಬಗೆಹರಿಸುವಂತಹ ಪ್ರಯತ್ನ ಮಾಡಬೇಕಾಗಿದ್ದಂತಹ ಚುನಾವಣಾ ಆಯೋಗ ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇದೆ. ಇದೆಲ್ಲ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಂಸದರು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತಹ VS ಉಗ್ರಪ್ಪನವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವಾಗ ಮಹದೇವಪುರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅಂದರೆ 1 ಲಕ್ಷಕ್ಕೂ ಹೆಚ್ಚು ಮತಗಳು ಕಳ್ಳ ಓಟ್ಗಳು ಬಿದ್ದಿದ್ದಾವೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಏನು ಆರೋಪ ಮಾಡಿದ್ರು. ಆದರೆ ಅದು ಆಧಾರ ರಹಿತ ಆರೋಪ ಅಂತ ಹೇಳಿ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇರುವಂಥದ್ದು, ಇದು ಅವರ ವಾದ. ಇದರ ಬಗ್ಗೆ ನೀವೇನಂತೀರಿ ಸರ್? ನೋಡಿ, ಏನು ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಪಕ್ಷ ಈ ಮತಗಳ್ಳತನದ ವಿಚಾರವಾಗಿ ಏನೆಲ್ಲ ಮಾಹಿತಿಗಳನ್ನು ಮಾಧ್ಯಮಗಳ ಮೂಲಕ ಸಮಾಜದ ಮುಂದೆ ಇಟ್ಟಿದ್ದಾರೆ, ಇವೆಲ್ಲವೂ ಸಹ ಸತ್ಯ. ಸೊ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರುವಂಥ ಕೆಲವು BJPಯ ನಾಯಕರು ಮತ್ತು ಚುನಾವಣಾ ಆಯೋಗದ ಕೆಲವು ಪ್ರತಿನಿಧಿಗಳು ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ಸೊ ನಾನು ಈ ಸಂದರ್ಭದಲ್ಲಿ ಕೆಲವನ್ನ ನಿಮ್ಮ ಮೂಲಕ ಜನತೆ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಬಹುಶಃ ಇಡೀ ವಿಶ್ವದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವುದಾದ್ರೂ ಒಂದು ದೇಶದಲ್ಲಿ ಇದೆ ಅಂತಂದರೆ ಅದು ಭಾರತದಲ್ಲಿದೆ. ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ರಾಜ್ಯದಲ್ಲಿ ನಾನು ರಾಜ್ಯದಲ್ಲಾಗಲಿ ಅಥವಾ ರಾಷ್ಟ್ರದಲ್ಲಾಗಲಿ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯನ್ನು, ಎಲೆಕ್ಟ್ರೋಲ್ ರೋಲ್ಸನ್ನು ರಿವೈಸ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಧಿಕಾರ ಇದೆ. ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 20, 21, 22, 23 ಇಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ, ಪ್ರತಿ ಚುನಾವಣೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು ರಿವೈಸ್ ಮಾಡುವಂಥದ್ದಕ್ಕೆ ಇಟ್ ಈಸ್ ಎ ಮ್ಯಾಂಡೇಟರಿ ಸಮರಿ ರಿವಿಷನ್ ಅಂತ ಹೇಳಿ ರಿವೈಸ್ ಮಾಡುವಂಥದ್ದಕ್ಕಿದೆ. ಅದಾದ ಮೇಲೆ ಸೆಕ್ಷನ್ ಐ ಥಿಂಕ್ 21, 22, 23 ಆಫ್ 1950 RP Act 1950ನಲ್ಲಿ ಇನ್ಕ್ಲೂಷನ್ಗೆ ಮತ್ತು ಎಕ್ಸ್ಕ್ಲೂಷನ್ಗೆ ಅವಕಾಶ ಇದೆ. ನಿಮ್ಮ ಪ್ರಕಾರ ಅಂದರೆ ಡಿಲಿಷನ್ ಎಡಿಷನ್ಗೆ ಮಾತ್ರ ಎರಡಕ್ಕೂ ಸಹ ಅವಕಾಶ ಇದೆ. ಡಿಲಿಷನ್ ಯಾವಾಗ ಮಾಡ್ತಾರೆ, ಯಾವುದನ್ನು ಮಾಡ್ತಾರೆ, ಯಾರು ಸತ್ತೋಗಿರ್ತಾರೆ ಅವರನ್ನು ಡಿಲಿಷನ್ ಮಾಡೋದಕ್ಕೆ ಅವಕಾಶ, ಅವರ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ. ಯಾರು ಉದಾಹರಣೆಗೆ ಬೆಂಗಳೂರಿಂದ ಬೇರೆ ಊರಿಗೆ ಹೋಗ್ತಾರೆ, ಅವರ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯತೆ. ಯಾರಿಗೆ ಕನ್ವಿಕ್ಷನ್ ಮತ್ತು ಅವ್ರ ಮತದಾರರು ಇದರಿಂದ ಏನಾದರೂ ಕಾನೂನು ಚೌಕಟ್ಟಿನಲ್ಲಿ ಏನಾದರೂ ಅವ್ರ ಮತದಾರರಾಗಬಾರ್ದು ಅಂತಂದರೆ ಅದನ್ನು ಹಾಕ್ತಾರೆ. ಅಥವಾ ಅವರೇನಾದರೂ ಸಿಟಿಸನ್ಶಿಪ್ ಕಳ್ಕೊಂಡ್ರೆ ತೆಗೆಯುವಂಥದ್ದು, ಈ ಥರದ ಅನೇಕ ಕಾರಣಗಳಲ್ಲಿ ಡಿಲೀಟ್ ಮಾಡೋಕ್ಕಾಗಿದೆ. ಹಾಗೆ ಸೇರಿಸ್ಲಿಕ್ಕೂ ಸಹ ಇನ್ಕ್ಲೂಷನ್ಗೆ. ಇನ್ಕ್ಲೂಷನ್ ಯಾವಾಗ ಮಾಡ್ತಾರೆ,
ಯಾರು 18 ವರ್ಷ ಆಗ್ತಾರೆ ಅವರಿಗೆ ಅವಕಾಶ ಇದೆ. ಯಾರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗ್ತಾರೆ, ಅಲ್ಲಿ ಇಲ್ಲಿ ಬೇಡ ನನಗೆ ಅಲ್ಲಿ ಬೇಕು ಅಂತ ಸೇರಿಸುವಂಥದ್ದಕ್ಕೆ ಹೀಗೆ ಇದನ್ನು ಅಡಿಷನ್ಸ್, ಡಿಲಿಷನ್ಸ್ ಮತ್ತು ರಿವಿಷನನ್ನು ಮಾಡಬೇಕಾದ್ರೆ ಸೊ ಕೆಲವು ಪ್ರೊಸೀಜರ್ಸನ್ನು ಚುನಾವಣಾ ಆಯೋಗ ಮಾಡಬೇಕಾಗತ್ತೆ. ಓಕೆ. ಯಾರ್ದಾದ್ರೂ ಹೆಸರು ಇಡಬೇಕಾದ್ರೆ ಪಬ್ಲಿಕ್ ಅಟ್ ಲಾರ್ಜ್ ನೋಟಿಸ್ ಕೊಡಬೇಕು, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಎಕ್ಸಾಸ್ಟ್ ಮಾಡಬೇಕು, ಓಕೆ, ಅವಕಾಶ ಕೊಡಬೇಕು. ಯಾವ ಕಾರಣದಿಂದ ನೋಟಿಸ್ ಕೊಟ್ಟು ಈ ಕಾರಣದಿಂದ ನಿಮ್ಗೆ ತೆಗಿತಾ ಇದ್ದೀವಿ ಅಂತೇಳಿ ಯಾರಿಗೆ? ಮತದಾರರಿಗೆ. ಯಾರನ್ನು ತೆಗಿತಾರೆ ಅವ್ರಿಗೂ ಕೊಡಬೇಕು, ಸಾರ್ವಜನಿಕವಾಗಿ ನೋಟಿಸ್ ಕೊಡಬೇಕು. ಓಕೆ. ಅವರ ಆಫೀಸಲ್ಲಿ ಸುಮ್ಮನೆ ಹಂಗಿದ್ರೆ ಯಾರನ್ನೂ ಮತದಾರರ ಪಟ್ಟಿಯಿಂದ ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ. ನೋಟಿಫೈ ಮಾಡಬೇಕು. ಅಷ್ಟೇ ಅಲ್ಲ, ಯಾವ ಡ್ರಾಫ್ಟ್ ರೋಲ್ಸ್ ಇದ್ದಾವೆ ಆ ಡ್ರಾಫ್ಟ್ ರೋಲ್ಸ್ ಅನ್ನ ಫೈನಲ್ ಪಬ್ಲಿಕೇಶನ್ ಆಗೋದಕ್ಕೆ ಮೊದಲು ಎಲ್ಲ ರಿಜಿಸ್ಟರ್ಡ್ ಯಾರಿಗೆ ಸಿಂಬಲ್ ಇರೋವಂಥ ಪೊಲಿಟಿಕಲ್ ಪಾರ್ಟೀಸ್ಗೆ, ಅದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಸ್ಟೇಟ್ ಪಾರ್ಟಿ ಇರ್ಬೋದು, ಅವರಿಗೆ ಎರಡೆರಡು ಸೆಟ್ ಕೊಡಬೇಕು. ಓಕೆ. ಕಾನೂನಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನ ಪ್ರೊಸೀಜರಲ್ ಆಸ್ಪೆಕ್ಟನ್ನು ಫಾಲೋ ಮಾಡ್ತಾ ಇದ್ರೆ ಅದನ್ನು ಡಿಫೆಕ್ಟಿವ್ ರೋಲ್ಸ್ ಅಂತಾನೆ ಹೇಳ್ಬೇಕಾಗತ್ತೆ ಕಾನೂನಿನ ಚೌಕಟ್ಟಲ್ಲಿ. ಓಕೆ. ನೋಡಿ, ನಮ್ಮ ರಾಜ್ಯದಲ್ಲಿ ಇದೊಂದಾದರೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾವುದೇ ರಿವಿಷನ್ ಮಾಡುವಂಥದ್ದಾಗಲಿ, ಇನ್ಕ್ಲೂಷನ್ ಅಥವಾ ಎಕ್ಸ್ಕ್ಲೂಷನ್ ಮಾಡುವಂಥದ್ದಾಗಲಿ, ಸರ್ಕಾರರು ಯಾರು ಚುನಾವಣಾ ಆಯೋಗ ಸರ್ಕಾರಿ ನೌಕರರಲ್ಲಿ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ನೌಕರರು ಯಾರು ಇರ್ತಾರೆ ಅವರುಗಳನ್ನೇ ಚುನಾವಣಾ ಆಯೋಗ ಡೆಸಿಗ್ನೇಟ್ ಮಾಡಿರುತ್ತೆ. ಹೌದು. ಎಲೆಕ್ಟ್ರೋಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತನೋ ಅಥವಾ ಇನ್ನಿತರ ಇದನ್ನು BLOಗಳನ್ನ, ಸೊ ಇವರೇ ಮಾಡಬೇಕು. ಇದರಲ್ಲಿ ಯಾವುದೇ ಕಾರಣದಿಂದನೂ ಸಹ ಪ್ರೈವೇಟ್ ಏಜೆನ್ಸಿ ಇನ್ವಾಲ್ವ್ ಆಗೋದಕ್ಕೆ ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಆಗಲಿ ಅಥವಾ ಎಲೆಕ್ಟಾರ್ಸ್ ರಿಜಿಸ್ಟ್ರೇಷನ್ ರೂಲ್ಸ್ 1960 ಅಥವಾ ಸಂವಿಧಾನದಲ್ಲಾಗಲಿ ಇಲ್ಲ. ಓಕೆ. ನೋಡಿ, ಇವತ್ತು ನಮ್ಮ ರಾಜ್ಯದಲ್ಲಿ 2022ರಲ್ಲಿ ಏನು ಎಲೆಕ್ಟ್ರೋಲ್ ರೋಲ್ಸನ್ನು ರಿವೈಸ್ ಮಾಡಬೇಕಾದ್ರೆ ಅದು ಮಹದೇವಪುರ ಇರ್ಬೋದು ಅಥವಾ ಶಿವಾಜಿನಗರ ಇರ್ಬೋದು, ಇನ್ನಿತರ ಭಾಗಗಳಲ್ಲಿ ಅಥವಾ ಗಾಂಧಿನಗರ ಇರ್ಬೋದು, ಚಿಲುಮೆ ಅನ್ನೋಂಥ ಒಂದು ಪ್ರೈವೇಟ್ ಏಜೆನ್ಸಿಗೆ ಚುನಾವಣಾ ಆಯೋಗ ಅವಕಾಶ ಕೊಡ್ತಾರೆ. ಚಿಲುಮೆ ಅನ್ನೋಂಥ ಒಂದು ಪ್ರೈವೇಟ್ ಆರ್ಗನೈಸೇಷನ್. ಚಿಲುಮೆ ಯಾರ್ದು? ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಸುಬರ್ಧಿನಲ್ಲಿ ಇರುವಂಥ, ಅವರು ನಡೆಸ್ತಾ ಇರುವಂಥದ್ದು. ಸೊ ಅದನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಐ ಥಿಂಕ್ 19th ನವಂಬರ್ 2022ನಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಸಹಿ ಮಾಡಿರುವಂಥ ಕಂಪ್ಲೇಂಟನ್ನು ನಾನು HM ರೇವಣ್ಣ ಇನ್ನಿತರರು ಹೋಗಿ ಚುನಾವಣಾ ಆಯೋಗದ ಮುಂದೆ ಸ್ಟೇಟ್ ನಮ್ಮ ರಾಜ್ಯದ CEO ಯಾರಿದ್ದಾರೆ, ಚೀಫ್ ಎಲೆಕ್ಟ್ರಲ್ ಆಫೀಸರ್, ಅವರಿಗೆ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೇವೆ. ಏನಂತ ಲಾಂಚ್ ಮಾಡಿದ್ದೇವೆ? ಈ ರಿವಿಷನ್ ಮಾಡೋವಂಥದ್ರಲ್ಲಿ ಆಗಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಆಮೇಲೆ ಅಶ್ವಥ್ ನಾರಾಯಣ ಮಂತ್ರಿಗಳಾಗಿದ್ದಂಥ ಅಶ್ವಥ್ ನಾರಾಯಣರವರು, ಹಾಗೆ ಮುನಿರತ್ನರವರು, ಅದರ ಜೊತೆಗೆ ಅವರಿಗೆ ಸಹಾಯ ಮಾಡಿರುವಂಥ ಅವತ್ತಿನ ಕಾರ್ಪೊರೇಷನ್ನ ಕಮಿಷನರ್ ಇನ್ನಿತರ ಅಧಿಕಾರಿಗಳು ಇದರಲ್ಲಿ ಕೆಲವು ಮತದಾರರ ಹೆಸರುಗಳನ್ನು ಬಿಡ್ತಾ ಇದ್ದಾರೆ, ಕೆಲವರನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇದು ಚುನಾವಣಾ ಅಕ್ರಮ ಅಂಥೇಳಿ ಕ್ರಮ ಜರುಗಿಸಬೇಕು ಅಂಥೇಳಿ ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೇವೆ. ಆ ಕಂಪ್ಲೇಂಟು ಇನ್ನಿತರ ಕಾರಣಗಳಿಂದ ಕೆಲವು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ, ಅದರಲ್ಲೂ IAS ಲೆವೆಲ್ನ ಅಧಿಕಾರಿಗಳನ್ನು. ಸೊ ಇಷ್ಟೆಲ್ಲ ಆದರೆ ಇಲ್ಲಿ ಆಗಿರುವಂಥ, ಈಗ ಉದಾಹರಣೆಗೆ ಮಹದೇವಪುರದಲ್ಲಿ ಹೊಸದಾಗಿ ಆ್ಯಡ್ ಆಗಿರುವಂಥದ್ದು ಸುಮಾರು 1,14,000 ಮತದಾರರು. ಈಗ ಮತದಾರರು ಆ್ಯಡ್ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ನಾನು ಹೇಳೋದಿಲ್ಲ, ಅವಕಾಶ ಇದೆ. ಬಟ್ ಆದರೆ ಆ ಮಟ್ಟದಲ್ಲಿ ಆಗುವಂಥ ಸಂದರ್ಭದಲ್ಲಿ ಅವರು ಇದ್ದಾರಾ ಇಲ್ವಾ ನೋಡಬೇಕು. ಮತ್ತು ಪಬ್ಲಿಕಲ್ಲಿ ಯಾರ್ದಾದ್ರೂ ಅಬ್ಜೆಕ್ಷನ್ಸನ್ನು ಮತ್ತು ಪೊಲಿಟಿಕಲ್ ಪಾರ್ಟಿ ಅಬ್ಜೆಕ್ಷನ್ಸ್ಗೆ ಆ ಡ್ರಾಫ್ಟ್ ರೂಲ್ಸನ್ನು ಕಳಿಸ್ಬೇಕು. ನೋಡಿ, ಒಂದು ಮನೆಯಲ್ಲೇ ಸುಮಾರು 100-120 ಓಟುಗಳಿದ್ದಾವೆ ಅಂತ ಆ ಮನೆಯ ಯಜಮಾನ ಹೇಳ್ತಾರೆ, ಯಾರು ಇಲ್ಲವೇ ಇಲ್ಲ. ಈಗ ಆ ವಟಾರದಲ್ಲಿ ಬದುಕ್ತಿದ್ದವರೇ ಹೇಳ್ತಿದ್ದಾರೆ, 25 ವರ್ಷ ಆಯ್ತು ಸ್ವಾಮಿ ಇಲ್ಲೇ ಬದುಕ್ತಿದ್ದೀನಿ, ಈ ಯಾವ ವೋಟರ್ ಲಿಸ್ಟ್ ತೊಗೊಂಬಂದಿದ್ದಾರೆ, ಲಿಸ್ಟಲ್ಲಿ ಇರೋರು ಒಬ್ಬರು ಇಲ್ಲ ಅಂತ ಹೇಳಿ. ಯಾರು ಮನೆಯ ಓನರ್ ಇದ್ದಾರೆ, ಇವ್ರು ಯಾರು ನನಗೆ ಗೊತ್ತೂ ಇಲ್ಲ, ಇದು ಇಲ್ಲ. ಇದ್ರೇನು ಇಂಡಿಕೇಶನ್ನು? ಎಲ್ಲೋ ಚುನಾವಣಾ ಆಯೋಗದ ಪ್ರತಿನಿಧಿಗಳು
ಯಾರದೋ ಒತ್ತಡಕ್ಕೆ ಮಣಿದು ಕೆಲವರ ಹೆಸರುಗಳನ್ನು ಒಂದೇ ಅಡ್ರೆಸ್ನಲ್ಲಿ 100, 120, 80 ಹೀಗೆ ಸೇರಿಸಿದ್ದಾರೆ. ಓಕೆ. ಮತ್ತು ಯಾರು ಆ ಭಾಗದ ಮಾಜಿ ಶಾಸಕರಿದ್ದಾರೆ ಅವರು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾರೆ. ಯಾರು ಒಂದು ಸ್ವಲ್ಪ ಸೊ ಹಾಗಾಗಿ ನಾನು ಅವ್ರೇನು ಹೇಳ್ತಾರೆ, ಅವರು ಒಂದಲ್ಲ ಎರಡು ಕಡೆ ಹೆಸರಿದ್ರು ಸಹ ಅವರು ಒಂದೇ ಕಡೆ ಮತದಾನ ಮಾಡಿರೋದು. ಅವ್ರಿಗೆ ಹೇಗೆ ಗೊತ್ತಾಯ್ತೋ ಒಂದೇ ಕಡೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಒಂದಿದೆ, ಯಾವ ಎಲೆಕ್ಟೋರ್ಸ್ ರಿಜಿಸ್ಟ್ರೇಷನ್ ರೂಲ್ಸ್ 1960 ಪ್ರಕಾರ ಒಂದೇ ಕ್ಷೇತ್ರದಲ್ಲಿ ಎರಡು ಕಡೆ ಇರೋಕೆ ಅವಕಾಶ ಇಲ್ಲ. ಹೌದು. ಅಥವಾ ಮತ್ತೊಂದು ಕ್ಷೇತ್ರದಲ್ಲೂ ಎರಡನೇ ಹೆಸರು ಈ ಎರಡು ಕ್ಷೇತ್ರಗಳಲ್ಲಿ ವೋಟರು ಅಂದ್ರೆ ಒಂದು ಬೂತಲ್ಲಿ ನಿಮ್ಮ ವೋಟ್ ಇದೆ ಅಂದ್ರೆ ಅದೇ ಬೂತಲ್ಲಿ ಒಂದೇ. ಸೊ ದೇಶದಲ್ಲಿ ಯಾವುದೇ ಒಬ್ಬ ಮತದಾರನಿಗೆ ಒಂದೇ ಮತದಾನದ ಹಕ್ಕು. ಹೌದು. ಕರ್ನಾಟಕದಲ್ಲಿ ಒಂದು ಓಟು, ಆಂಧ್ರದಲ್ಲಿ ಒಂದು ಓಟು, ಬಿಹಾರಲ್ಲಿ ಒಂದು ಓಟು, ಉತ್ತರ ಪ್ರದೇಶ ಇದಕ್ಕೆ ಅವಕಾಶ ಇಲ್ಲ. ಬಟ್ ಮಹದೇವಪುರದಲ್ಲಿ ಆಗಿದೆಯಲ್ಲ. ಸೊ ಹೀಗೇನಾಗಿದೆ ಅಂತ ಹೇಳಿದ್ರೆ ಅವರುಗಳೇ ಚುನಾವಣಾ ಆಯೋಗ ಏನು ಫೈನಲ್ ಮಾಡಿರ್ತಕ್ಕಂಥದ್ರಲ್ಲಿ ಒಂದೇ ಅಡ್ರೆಸ್ನಲ್ಲಿ ಬಹಳಷ್ಟು ಜನ, 100 ಜನ ಮಾಡಿರ್ತಕ್ಕಂಥದ್ದು. ಆ ಮನೆಯ ಓನರ್ ಹೇಳ್ತಾರೆ ಇಲ್ಲಿ ಇಲ್ವೇ ಇಲ್ಲ ಯಾರು ಸಹ. ಮತ್ತೆ ಎಲ್ಲಿಂದ ಬಂದ್ರು? ಸೊ ಹಾಗಾದ್ರೆ ಯಾರು ಮಾಡಿಸಿದ್ರು? ಇನ್ನೊಬ್ಬರು ಹೇಳ್ತಾರೆ 2-3 ಕಡೆ ಹೆಸರಿದ್ರು ಸಹ ಒಬ್ಬ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾದಂಥವ್ರು ಹೇಳ್ತಾರೆ ಇರ್ಬೋದು, ಬಟ್ ಆದ್ರೆ ಅವ್ರು ಒಂದೇ ಕಡೆ ವೋಟ್ ಮಾಡಿದರು. ಮೊದಲನೇದು ಇವ್ರಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಎರಡನೇದು ಅವರು ಸಹ ಅರ್ಥ ಮಾಡ್ಕೋಬೇಕು, ಕಾನೂನು ರೀತಿಯ ಒಂದೇ ಕಡೆ ಹೆಸರು ಇರೋದಕ್ಕೆ ಅವಕಾಶ ಇದೆ, 3 ಕಡೆ ಇರಕ್ಕೆ ಸಾಧ್ಯ ಇಲ್ಲ, 4 ಕಡೆ ಇರಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸೊ ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಕರ್ನಾಟಕದಲ್ಲೂ ವಿಫಲ ಆಗಿದೆ, ಮಹಾರಾಷ್ಟ್ರದಲ್ಲೂ ವಿಫಲ ಆಗಿದೆ. ಸೊ ಈಗ ಅದೇ ರೀತಿಯೇ ಅನೇಕ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬಿಹಾರಲ್ಲಿ ನೋಡಿ, ವೆರಿ ಇಂಟ್ರೆಸ್ಟಿಂಗ್. ನಾನು ಬಿಹಾರಕ್ಕೆ ಬರ್ತೀನಿ. ಆದರೆ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಮಹದೇವಪುರದ ಬಗ್ಗೆ ಬಂದೆ, ನಾನು ಒಂದೇ ಬರ್ತೀನಿ ನೋಡಿ. ಈಗ ಏನಾಗಿದೆ, ಇದರ ಇನ್ ಕಂಟಿನ್ಯೂಯೇಷನ್ ಆಫ್ ಕರ್ನಾಟಕ, ಮಹಾರಾಷ್ಟ್ರ, ಆಮೇಲೆ ಬಿಹಾರಕ್ಕೆ ರಾಹುಲ್ ಜಿಯವರು ಏನು ಹೇಳಿದರು, ಇಲ್ಲಿ 65 ಲಕ್ಷ, ಆ ರಾಜ್ಯದಲ್ಲಿ ಇರುವಂಥ 7,24,00,000 ಮತದಾರರ ಪೈಕಿ 65 ಲಕ್ಷ ಮತದಾರರನ್ನ ಇವತ್ತು ತೆಗೆದಿದ್ದಾರೆ. ಹೌದು. ಅವರು ಏನು ಹೇಳುವಂಥದ್ದು, ಕೆಲವರು ಸತ್ತಿದ್ದಾರೆ, ಕೆಲವರು ಊರು ಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ 65 ಲಕ್ಷ ತೆಗೆದಿದ್ದೇವೆ. ಆದರೆ 65 ಲಕ್ಷ ಜನ ತೆಗಿಬೇಕಾದ್ರೆ ಮತದಾರರನ್ನ, ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1915 ಕಾನೂನಿನ ಅಡಿಯಲ್ಲಿ ತೆಗೆದಿದ್ದೀರಾ ಅಥವಾ ರೂಲ್ಸ್ ಪ್ರಕಾರ ತೆಗೆದಿದ್ದೀರಾ ಅನ್ನೋಂಥ ಪ್ರಶ್ನೆ ಹಾಕಿದಾಗ, ನಂದಂತವನಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥವನಿಗೆ, ಒಬ್ಬ ಮಾಜಿ ಸಂಸತ್ ಸದಸ್ಯ, ಮಾಜಿ ವಿರೋಧ ಪಕ್ಷದ ನಾಯಕ, ಸೊ ಒಬ್ಬ ವಕೀಲನಾಗಿ ನಾನು ನೋಡಿದಾಗ ಚುನಾವಣಾ ಆಯೋಗ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ರಲ್ಲಿ ವಿಫಲ ಆಗಿದೆ. ಅವರು ಪ್ರೊಸೀಜರಲ್ ಆಸ್ಪೆಕ್ಟ್ ಅನ್ನು ನೋಡೇ ಇಲ್ಲ. ಈಗ ಡಿಲೀಟ್ ಮಾಡಬೇಕಾದ್ರೆ ಫಸ್ಟ್ ದೇ ಹ್ಯಾವ್ ಟು ನೋಟಿಫೈ ದ ನೇಮ್, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೇವೆ. ಸಾರ್ವಜನಿಕವಾಗಿ ಯಾರ್ದಾದ್ರೂ ಇದರ ಬಗ್ಗೆ ಆಕ್ಷೇಪಣೆಗಳಿದ್ರೆ ಕೊಡಬೇಕು ಅಂತೇಳಿ, ಯಾವುದೇ ಅಬ್ಜೆಕ್ಟರ್ ಅಥವಾ ಕ್ಲೈಮೆಂಟ್ ಇರ್ತಕ್ಕಂಥದಕ್ಕೂ ಸಹ ಹಾಗೆ ರೂಲ್ಸಲ್ಲಿ ಮೊದಲು ಆ ಅಬ್ಜೆಕ್ಷನ್ ಮಾಡಿರೋವಂಥದಕ್ಕೆ ಫಾರ್ಮ್ಯಾಟಲ್ಲಿ ಅದರಲ್ಲಿ ಕೆಲವು ಲಿಮಿಟೇಷನ್ ಇದೆ. 10 ದಿವಸ, 15 ದಿವಸ, 35 ದಿವಸ ಅನ್ನೋಂಥದ್ದು ಬೇರೆ ಬೇರೆ ಆ ಫಾರ್ಮ್ಯಾಟು ಮತ್ತು ಲಿಮಿಟೇಷನಲ್ಲಿ ಹಾಕದ ಇದ್ದರೆ ಸ್ಟ್ರೈಟ್ ಅವೇ ಆ ಕಂಪ್ಲೇಂಟ್ ರಿಸೀವ್ ಮಾಡಿದಂಥ ಯಾರು ಎಲೆಕ್ಟ್ರೋಲ್ ರಿಜಿಸ್ಟರ್ ಯಾರಿದ್ದಾರೆ ಅದನ್ನು ರಿಜೆಕ್ಟ್ ಮಾಡ್ಬೋದು. ಇನ್ನೊಂದು ಸಂದರ್ಭದಲ್ಲಿ ಐ ಥಿಂಕ್ ರೂಲ್ 19 ಅಂತ ಕಾಣುತ್ತೆ. ಸೊ ಆ ರೂಲ್ 19 ಏನು ಹೇಳುತ್ತೆ, ಯಾವುದಾದ್ರೂ ನಂಬುವಂಥ ಅಬ್ಜೆಕ್ಷನ್ಸ್ ಅಥವಾ ಕ್ಲೈಮೆಂಟ್ಸ್ ಇದ್ದರೆ ಅದನ್ನು ಅವರೇ ಸ್ಟ್ರೈಟ್ ಅವೇ ಅಲೋ ಮಾಡ್ಬೋದು. ಅದು ಇಲ್ಲ, ಇವೆರಡೂ ಮಾಡಲಿಲ್ಲ ಅಂದರೆ, ಸೆಕ್ಷನ್ 18 ಆ್ಯಂಡ್ 19 ಎಕ್ಸಾಸ್ಟ್ ಮಾಡಲಿಲ್ಲ ಅಂದರೆ, ಐ ಥಿಂಕ್ ರೂಲ್ 20 ಅಬ್ಜೆಕ್ಟರ್ಸ್ಗೆ ನೋಟಿಸ್ ಕೊಡಬೇಕು. ಏನು ನಿಮ್ಮ ಸ್ಟ್ಯಾಂಡ್ ಅಂತ ಹೇಳಿ ಅವರು ಕೊಟ್ಟಂಥ ಎವಿಡೆನ್ಸ್ ಇವರಿಗೆ ಕನ್ವಿನ್ಸ್ ಆಗುವಂಥ ಸಂದರ್ಭದಲ್ಲಿ ಆ ಎವಿಡೆನ್ಸನ್ನು ಒಂದು ಹಂತದಲ್ಲಿ ಇಂಡಿವಿಜುವಲ್ ಕೇಸಸ್ಸಲ್ಲಿ ಬಂದಂಥ ಸಮಯದಲ್ಲಿ ಅಫಿಡವಿಟ್ ಅಥವಾ ಓತ್ನ ಮೇಲೆ ಅಫಿಡವಿಟ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಕಾನೂನಲ್ಲಿ ಇರುವಂಥದ್ದು. ಸೊ ಹೀಗಿರಬೇಕಾದ್ರೆ ಇದನ್ನು ಮಹಾರಾಷ್ಟ್ರದಲ್ಲೂ ಫಾಲೋ ಮಾಡಿಲ್ಲ, ಕರ್ನಾಟಕದಲ್ಲೂ ಫಾಲೋ ಮಾಡಿಲ್ಲ, ಈಗ ಬಿಹಾರಲ್ಲೂ ಫಾಲೋ ಮಾಡಿಲ್ಲ. ಸೊ ಈ ಇಶ್ಯೂವನ್ನು ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೈಗೆತ್ತಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೋಡಿ, ವೆರಿ ಇಂಟ್ರೆಸ್ಟಿಂಗ್, ಸುಪ್ರೀಂ ಕೋರ್ಟ್ನವರು
ಕಪಾಳ ಮೋಕ್ಷ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ. ಹೌದು. ಏನು 65 ಲಕ್ಷ ಜನ ಮತದಾರರನ್ನ ಹೆಸರು ಬಿಟ್ಟಿದ್ದೀರಿ, ಅದನ್ನ ಯಾವ ಕಾರಣದಿಂದ ಬಿಟ್ಟಿದ್ದೀರಿ? ವಿತ್ ರೀಸನ್ಸು ನೀವು ನೋಟಿಫೈ ಮಾಡಬೇಕು. ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಎಲೆಕ್ಟ್ರೋಲ್ ಆಫೀಸಿನ ಮುಂದೆ ಇರ್ಬೋದು, ಇದೆಲ್ಲವನ್ನು ಸಹ ನೋಟಿಫೈ ಮಾಡಬೇಕು ಅಂಥೇಳಿ. ಇದು ಬಹುಶಃ ನಮ್ಮ ನಾಯಕರ ವಾದಕ್ಕೆ ಮೊದಲನೇ ಸಕ್ಸಸ್, ಜಯ ಇದು ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಏನೂ ಇಲ್ಲ ಅನ್ನೋ ಹೋಗಿದ್ರೆ ಸುಪ್ರೀಂ ಕೋರ್ಟ್ನವ್ರು ಯಾಕೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ 65 ಲಕ್ಷ ಮತದಾರರ ಕೈ ಬಿಟ್ಟಿರೋದನ್ನು ಪಬ್ಲಿಷ್ ಮಾಡಿ ಅಂತೇಳಿ? ಸೊ ದೇರ್ ಈಸ್ ಸಮಥಿಂಗ್ ಫಿಶಿ ಅನ್ನೋದು ಸುಪ್ರೀಂ ಕೋರ್ಟ್ ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಡೈರೆಕ್ಟೆಡ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗ ನೋಟಿಫೈ ಮಾಡಿದ್ದಾರೆ. ಬಹುಶಃ ನನಗೆ ಅನಿಸುತ್ತೆ ಜನ ಇವತ್ತು ಅದನ್ನು ಗಮನಿಸ್ತಾರೆ. ನನಗೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಸೊ ಈ ಎಲ್ಲ ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ ಜನರಲ್ಲಿ ಇವತ್ತು ಜಾಗೃತಿ ನಿರ್ಮಾಣ ಆಗಿದೆ. ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಜೀವಂತವಾಗಿರಬೇಕಾದ್ರೆ ಮೊದಲನೇದು ಮತದಾರರಲ್ಲಿ ಚುನಾವಣಾ ಆಯೋಗದ ಬಗ್ಗೆ ನಂಬಿಕೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆದರೆ ಇವತ್ತೇನಾಗಿದೆ, ಚುನಾವಣಾ ಆಯೋಗ ಜನರ ಮತದಾರರ ನಂಬಿಕೆಯನ್ನು ಕಳ್ಕೊಂಡಿದೆ, ಕಾನ್ಫಿಡೆನ್ಸನ್ನು ಕಳ್ಕೊಂಡಿದೆ. ಮತದಾರರಲ್ಲಿ ಮತ್ತು ಪೊಲಿಟಿಕಲ್ ಲೀಡರ್ಸಲ್ಲಿ ಒಂದು ಹಂತದಲ್ಲಿ EVMಗಳನ್ನೇ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ವಾದ, ಒಂದು ಸ್ಥಿತಿ. ಎರಡನೇದು, ಈಗ ಎಲೆಕ್ಟ್ರೋಲ್ ರೋಲ್ಸನ್ನು ಪ್ರಿಪೇರ್ ಮಾಡುವಂಥದ್ರಲ್ಲೇ ಚುನಾವಣಾ ಆಯೋಗವನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ಮತ್ತೊಂದು. ಈಗ ನಾನು ಚುನಾವಣಾ ಆಯೋಗದ ಮೇಲೆ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಯಾವುದೇ ಜವಾಬ್ದಾರಿಗಳು ಇರೋದಿಲ್ಲ. ರಾಜ್ಯ ಸರ್ಕಾರಕ್ಕಂತೂ ಇಲ್ಲವೇ ಇಲ್ಲ. ಸೊ ರಾಜ್ಯ ಸರ್ಕಾರಿ ನೌಕರನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟರು ಸಹ, ಡೆಪ್ಯುಟೇಷನ್ ಆರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಸಹ ಅವರು ಡೈರೆಕ್ಟ್ಲಿ ಅಂಡರ್ ದ ಸೂಪರ್ವಿಷನ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಹೊರತು ಸ್ಟೇಟ್ ಗವರ್ಮೆಂಟ್ ಅಲ್ಲ. ಹಾಗೆ ಕೇಂದ್ರ ಸರ್ಕಾರ, ಆದರೆ ಕೇಂದ್ರ ಸರ್ಕಾರ ಹೇಗೆ ರೆಸ್ಪಾನ್ಸಿಬಲ್ಲು? ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡುವಂಥದ್ದು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರ್ಬೋದು, ಅದರ್ ಕಮಿಷನರ್ಸನ್ನು ಯಾರು ಮಾಡುವಂಥದ್ದು? ಕೇಂದ್ರ ಸರ್ಕಾರ. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಗುಜರಾತಿಂದ ಒಬ್ಬರು ನಾಮಿನೇಟ್ ಮಾಡಿದಂಥವ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ 24 ಅವರ್ಸಲ್ಲಿ ರಾಜೀನಾಮೆ ಕೊಟ್ಟಿರೋಂಥದ್ದಿದೆ. ಅದೇ ಇಲ್ಲ ಒಂದು ಹಂತದಲ್ಲಿ ನಾಮಿನೇಟ್ ಮಾಡಬೇಕಾದ್ರೆ ಪ್ರೈಮ್ ಮಿನಿಸ್ಟರ್, ವಿರೋಧ ಪಕ್ಷದ ನಾಯಕರು. ನಾನು ಅದನ್ನೇ ಕೇಳಬೇಕು ಅಂತ ಬಂದೆ. ಏನು ಅಂದರೆ, ಈಗ ಎಲೆಕ್ಷನ್ ಕಮಿಷನರ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಆ ಆಯ್ಕೆ ಸಮಿತಿ ಏನಿತ್ತು, ಅಲ್ಲಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸು ಇರ್ತಿದ್ರು, ಪ್ರೈಮ್ ಮಿನಿಸ್ಟರ್ ಇರ್ತಿದ್ರು, CLPನೂ ಇರ್ತಿದ್ರು ಅಲ್ಲಿ. ಸೊ ನಾನು ಅದನ್ನೇ ಹೇಳಕ್ಕೆ LOPನೂ ಇರ್ತಿದ್ರು. ನಾನು ಅದನ್ನೇ ಹೇಳೋಕೆ ಹೋಗಿದ್ದು. ಸುಪ್ರೀಂ ಕೋರ್ಟ್ನವ್ರಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ಥರದ ಹುದ್ದೆಗಳನ್ನು ನೇಮಕ ಮಾಡಬೇಕಾದ್ರೆ ಒಂದು ಸಮಿತಿ ಇರಬೇಕು ರಾಷ್ಟ್ರೀಯ ಮಟ್ಟದಲ್ಲಿ. ಅದರಲ್ಲಿ ಪ್ರೈಮ್ ಮಿನಿಸ್ಟರು, ವಿರೋಧ ಪಕ್ಷದ ನಾಯಕರು, ಲಾ ಅಂಡ್ ಪಾರ್ಲಿಮೆಂಟರಿ ಅಫೈರ್ಸ್ ಮಿನಿಸ್ಟ್ರು ಮತ್ತು ಸುಪ್ರೀಂ ಕೋರ್ಟಿನ CJ ಇರಬೇಕು ಅನ್ನೋಂಥದ್ದು ಇತ್ತು. ಹೌದು. ಆದರೆ ಈ ಕೇಂದ್ರ ಸರ್ಕಾರ, ಮೋರ್ ಪರ್ಟಿಕ್ಯುಲರ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವಶ್ಯಕತೆ ಇಲ್ಲ ಅಂಥೇಳಿ ಮಾಡಿಕೊಂಡು ಇವತ್ತು ಅವರ ಇಚ್ಛಾನುಸಾರ ನಾಮಿನೇಟ್ ಮಾಡಿ ಚೀಫ್ ಎಲೆಕ್ಟ್ರೋಲ್ ಕಮಿಷನರ್ ಇರ್ಬೋದು, ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ಬೋದು, ಇನ್ನಿತರ ಕಮಿಷನರ್ಸ್ ಇರ್ಬೋದಲ್ಲ, ಅವರ ಇಚ್ಛಾನುಸಾರ ಇವತ್ತು ಮಾಡಿದ್ದಾರೆ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಈಗೇನು ಚೀಫ್ ಹೀಗಾದಾಗ ಜನಗಳಲ್ಲಿ ನಂಬಿಕೆ ಹೆಂಗೆ ಉಳಿಯುತ್ತೆ? ಹಾಗಾಗಿ ಈಗ ಮೊನ್ನೆ ಎಂತ ಕುಮಾರ್ ಅವರು ಚೀಫ್ ಎಲೆಕ್ಷನ್ ಕಮಿಷನರ್, ಜ್ಞಾನೇಶ್ ಕುಮಾರ್ ಅವರು ಮೊನ್ನೆ ಒಂದು ರೀತಿ ರಾಜಕಾರಣಿಯ ಥರ ಪ್ರೆಸ್ ಕಾನ್ಫರೆನ್ಸನ್ನು ಅಡ್ರೆಸ್ ಮಾಡಿದ್ದಾರೆ. ಬಹುಶಃ ಜ್ಞಾನೇಶ್ ಕುಮಾರ್ ಆಸ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಈ ಶುಡ್ ಹ್ಯಾವ್ ರಿಯಲೈಸ್ಡ್ ತಾನೊಬ್ಬ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ. ತನ್ನ ಮುಂದೆ ಯಾವುದಾದ್ರೂ ಕೇಸ್ ಬಂದರೆ ಆ ಕೇಸಿನ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಉತ್ತರ ಕೊಡುವಂಥದ್ದಲ್ಲ. ಪ್ರೆಸ್ ಕಾನ್ಫರೆನ್ಸ್ ಕರೆದು ಯಾವುದನ್ನು ಹೇಳ್ಬೋದು ಅಂತಂದರೆ ಚುನಾವಣಾ ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಡೇಟ್ಸ್ ಬಗ್ಗೆ ಹೇಳುವಂಥದ್ದಕ್ಕೆ, ಪೋಲಿಂಗ್ ಇದರ ಬಗ್ಗೆ ಎಲೆಕ್ಷನ್ ನಡೀತಿದೆ. ಆದರೆ ಇಲ್ಲಿ ಇರುವಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲವು ಡಿಸ್ಪ್ಯೂಟ್ಸ್ ರೈಸ್ ಆಗಿದೆ, ಕೆಲವು ಕಂಪ್ಲೇಂಟ್ಸ್ ಇದ್ದಾವೆ. ಆ ಕಂಪ್ಲೇಂಟ್ಸನ್ನು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿ, ಜಡ್ಜ್ ಆಗಿ ಅದನ್ನು
ನಿಷ್ಪಕ್ಷಪಾತವಾಗಿ ತೀರ್ಮಾನ ಮಾಡೋದನ್ನು ಬಿಟ್ಟು ಓಕೆ, ಭಾರತೀಯ ಜನತಾ ಪಾರ್ಟಿಯ ವಕ್ತಾರರು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಪ್ರೆಸ್ ಮೀಟಲ್ಲಿ. ಎಷ್ಟರ ಮಟ್ಟಿಗೆ ಪ್ರೆಸ್ ಮೀಟಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ನೀವು ಅಫಿಡವಿಟ್ ಹಾಕಬೇಕು ಅಂತ ಇವ್ರಿಗೆ ಹೇಳ್ತಾರೆ. ಅಲ್ಲ, 7 ದಿನದಲ್ಲಿ ಕ್ಷಮೆ ಕೇಳಬೇಕು, ಅಫಿಡವಿಟ್ ಬಂದೆ ಸೊ ಒಂದು ಅಫಿಡವಿಟ್ ಹಾಕಬೇಕು, ಇಲ್ಲ ಅಂದ್ರೆ ಕ್ಷಮೆ ಕೇಳಬೇಕು ಅಂತ. ಆದರೆ ಅದೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾರೆ, ಅನುರಾಗ್ ಠಾಕೂರ್ ಅವರು, ಪತ್ರಕರ್ತರ ಪ್ರಶ್ನೆ ಇಡ್ತಾರೆ. ಅನುರಾಗ್ ಠಾಕೂರ್ ಅವರು ರಾಯ್ಬರೇಲಿ ಕ್ಷೇತ್ರದಲ್ಲೂ ಸಹ ಅಡಿಷನ್ಸು ಡಿಲಿಷನ್ಸ್ ಈ ರೀತಿ ಆಗಿದ್ದಾವೆ, ಅವ್ರಿಗೆ ಯಾಕ್ರೆ ಅಫಿಡವಿಟ್ ಕೇಳೋದಿಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಸೊ ಬೆರೆ ಬತ್ತಲೆ ಆಗುವಂತ ರೀತಿಯಲ್ಲಿ ಅವ್ರ ಮಾತಿನ ದಾಟಿ ನೋಡಿದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಸೊ ಇದನ್ನ ಮಾತಿನ ದಾಟಿ ನೋಡಿದ್ರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗದೆ ಆ ಸ್ಥಾನದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯವರ ವಕ್ತಾರರಾಗಿ ಅವರು ನಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ಜನರಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಇದ್ದಂಥ ನಂಬಿಕೆ, ವಿಶ್ವಾಸ ಎಲ್ಲವೂ ಸಹ ಹೋಗಿದೆ. ಸೊ ಇವತ್ತೇನಾಗಿದೆ, ಬೇಲಿನೇ ಎದ್ದು ಹೊಲಮೈ ಎದ್ದು ಅನ್ನುವಂಥ ರೀತಿಯಲ್ಲಿ ಚುನಾವಣಾ ಆಯೋಗವೇ ಒಂದು ಪಕ್ಷದ ಪರವಾಗಿ ವಕಾಲತ್ತಾಗುವಂಥ ರೀತಿಯ ಮೂಲಕ ಇವತ್ತು ಜನರಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಇದ್ದಂಥ ನಂಬಿಕೆ, ವಿಶ್ವಾಸ ಇವತ್ತು ಕಡಿಮೆ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಷ್ಟ್ರದ ಚುನಾವಣಾ ವ್ಯವಸ್ಥೆ, ಚುನಾವಣಾ ಎಲೆಕ್ಟ್ರೋಲ್ ಪ್ರೊಸೀಜರ್ಸ್ ಇವತ್ತು ಡಿವಿಯೇಟ್ ಆಗ್ತಾ ಇದ್ದಾವೆ, ಇದನ್ನು ತಿರುಚ್ತಾ ಇದ್ದಾರೆ, ಇದನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದಾಗಿದೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಚುನಾವಣಾ ಆಯೋಗದ ಏನು ಆ ಕುಮಾರ್ ಇದ್ದಾರೆ, ಅವರಿಗೆ ಸ್ವಲ್ಪನಾದರೂ ಈ ನೆಲದ ಕಾನೂನು ಮತ್ತು ಸಂವಿಧಾನ ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1950 ಆಮೇಲೆ ರೂಲ್ಸ್ 1960 ಇದರ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಗೌರವ ಇದ್ದಿದ್ರೆ ವಿತಿನ್ 24 ಅವರ್ಸಲ್ಲಿ ರಾಜೀನಾಮೆ ಕೊಟ್ಟು ಹೋಗಬೇಕಾಯ್ತು, ಕ್ಷಮೆ ಕೇಳಿ ದೇಶದ ಜನರು. ನೋಡಿ, ಮೊನ್ನೆ ಸುಮಾರು 300 ಜನ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರುಗಳು, ವಿರೋಧ ಪಕ್ಷದ ಸದಸ್ಯರುಗಳು ಹೋಗಿ ರಾಷ್ಟ್ರಪತಿಗಳಿಗೆ ಈ ಚುನಾವಣಾ ಆಯೋಗದ ಯಾರಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು ಅವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಬಹುಶಃ ಇದರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ರಾಷ್ಟ್ರಪತಿಗಳ ಮೇಲೆ ಇದೆ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಈ ವಿಚಾರವನ್ನು ಅತ್ಯಂತ ತೀವ್ರತರವಾಗಿ ಪರಿಗಣಿಸಿದ್ದಾರೆ ಮತ್ತು ಚುನಾವಣಾ ವ್ಯವಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಉಳಿಸ್ತಕ್ಕಂಥ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಅವರ ಆದೇಶಗಳು ಇರ್ತಾವೆ ಅಂಥೇಳಿ ನಾನು ಭಾವಿಸಿದ್ದೆ. ಎಸ್ ಸರ್, ಏನು ಅಂದರೆ ಎಲೆಕ್ಷನ್ ಮುಗಿದ ಮೇಲೆ 45 ದಿನದವರೆಗೂ ದೂರು ಸಲ್ಲಿಸೋಕ್ಕೆ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತರೋದಕ್ಕೆ 45 ದಿನಗಳವರೆಗೂ ಟೈಮ್ ಇರುತ್ತೆ. ಹಾಗಿರೋವಾಗ ಅಷ್ಟು ದಿನ ಸುಮ್ಮನಿದ್ದು, ಎಲೆಕ್ಷನ್ ರಿಸಲ್ಟ್ ಬಂದಾಗ ಸುಮ್ಮನಿದ್ದು, ಇವಾಗ ಬೊಬ್ಬೆ ಹೊಡಿತಿದಾರಲ್ಲ, ಇದೆಷ್ಟು ಸರಿ ಅಂತ ಎಲೆಕ್ಷನ್ ಕಮಿಷನರೇ ಕೇಳ್ತಾ ಇರೋವಂಥದ್ದು. ನೋಡಿ, ಒಂದು ಎಲೆಕ್ಷನ್ ಆದಮೇಲೆ 45 ದಿವಸದಲ್ಲಿ ಸೆಕ್ಷನ್ 82 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಸೊ ಕರಪ್ಟ್ ಪ್ರಾಕ್ಟೀಸಸ್ ಅಂತ ಹೇಳಿ ಸೆಕ್ಷನ್ 123 ಆಫ್ RP ಆ್ಯಕ್ಟಲ್ಲಿ ಹೇಳ್ತಕ್ಕಂಥದ್ದು. ಮತ್ತು ಈ ರೀತಿಯ ಇನ್ಕ್ಲೂಷನ್ಸು, ಎಕ್ಸ್ಕ್ಲೂಷನ್ಸು ಮತ್ತು ಇಂಪ್ರಾಪರ್ ಅಕ್ಸೆಪ್ಟೆನ್ಸು, ಇಂಪ್ರಾಪರ್ ರಿಜೆಕ್ಷನ್ ಆಫ್ ನಾಮಿನೇಷನ್ಸ್, ಈ ಥರದ ಅನೇಕ, ಆಮೇಲೆ ಮತದಾನದಲ್ಲಿ ಆಮಿಷಗಳನ್ನು ಓಡ್ತಕ್ಕಂಥದ್ದು, ಇವೆಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಚುನಾವಣಾ ರಿಸಲ್ಟನ್ನು ಪ್ರಶ್ನೆ ಮಾಡಿ ಎಲೆಕ್ಷನ್ ಪಿಟಿಷನನ್ನು ಹಾಕಲಿಕ್ಕೆ ಅವಕಾಶ ಇದೆ. ಹೌದು, ಈ ಎಲೆಕ್ಟ್ರೋಲ್ ರೋಲ್ಸ್ ಏನು ಡಿಫೆಕ್ಟಿವ್ ಇದೆ ಅನ್ನೋವಂಥದ್ದನ್ನು ನಾನು ಆಗಲೇ ಹೇಳಿದೆ. 19th ನವಂಬರ್ 2022 ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಗಿರುವಂಥವ್ರು, ಅವತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರು ಸಹಿ ಮಾಡಿ ನಾವುಗಳೇ ಹೋಗಿ ಕಂಪ್ಲೇಂಟ್ ಮಾಡಿದ್ದೇವೆ. ಕೇವಲ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ತಾರೆ. ಅದು ಏನಾಯಿತು ಅಲ್ಟಿಮೇಟ್ಲಿ ಅನ್ನೋದು ಒಂದಲ್ಲ ಕಂಪ್ಲೇಂಟ್, ಅನೇಕ ಕಂಪ್ಲೇಂಟನ್ನು ಮಾಡಿದ್ದೇವೆ. ಸೊ ನಮ್ಮದು ಕಂಪ್ಲೇಂಟು ಆನ್ ಟೈಮ್ ಮಾಡಿದ್ದೇವೆ. 45 ದಿನದೊಳಗಡೆ ಮಾಡಿದ್ವಿ. ಸಾರಿ, ಓಕೆ. ಇದನ್ನು ಯಾವಾಗ ಎಲೆಕ್ಟ್ರೋಲ್ ರೋಲ್ಸ್ ಮಾಡ್ತಾ ಇದಾರಲ್ಲ, ಡ್ರಾಫ್ಟ್ ರೋಲ್ಸು, ಚಿಲುಮೆ ಇಶ್ಯೂ ಇಂದ ಹಿಡಿದು ಎಲ್ಲವನ್ನು ಮಾಡಿದೆ. ನಿಮ್ಮ ಗಮನಕ್ಕೆ ಬಂದ ಕೂಡಲೇ ಅದನ್ನ ಕ್ರಮ ಜರುಗಿಸೋದು ಯಾರ ಕೈಲಿರೋದು? ಚುನಾವಣಾ ಆಯೋಗ. ಹೌದು. ಚುನಾವಣಾ ರಿಸಲ್ಟ್ಸ್ ವೇರಿಯೇಷನ್ ಆಗಿರುವಂಥದ್ದು ಈಗ ಎಲೆಕ್ಷನ್ ಪಿಟಿಷನ್ ಅನ್ನ ಸೆಕ್ಷನ್ 82 ಕೆಳಗಡೆ ಹಾಕುವಂಥದ್ದು 45 ದಿವಸ. ಆದ್ರೆ ಇಲ್ಲಿ ಏನಾಗಿದೆ, ಚುನಾವಣಾ ಈ ಡ್ರಾಫ್ಟ್ ರೂಲ್ಸ್ ಅಥವಾ ರಿವಿಷನ್ ಆಫ್ ಎಲೆಕ್ಟ್ರೋಲ್ ರೂಲ್ಸ್ ಮಾಡುವಂಥ ಅದರಲ್ಲಿ ಆಗಿರುವಂಥ ಡಿಫೆಕ್ಟ್ 1, 2, 3 ಇಂಡಿವಿಜುವಲ್ ಆಗಿರುವಂಥದ್ದು ಬೇರೆ.
ಆದರೆ ಇಲ್ಲಿ ಲಾರ್ಜ್ ಸ್ಕೇಲಲ್ಲಿ ಆಗಿರಬೇಕಾದ್ರೆ ಒಂದೇ ಅಸೆಂಬ್ಲಿ ಸೆಗ್ಮೆಂಟಲ್ಲಿ 1,14,000 ಹೆಚ್ಚು ಈ ರೀತಿ ಇನ್ಕ್ಲೂಷನ್ ಆಗಿರ್ತಕ್ಕಂಥದ್ದು. ಸೊ ಲೇಟರ್ಸ್ ಒಂದಿಷ್ಟು ದಿನಗಳ ನಂತರ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಸ್ಟಡಿ ಮಾಡಿ ಸೊ ನಮ್ಮ ರಾಷ್ಟ್ರೀಯ ನಾಯಕರು ಇದೊಂದು ರಾಷ್ಟ್ರದ ಹಿತದೃಷ್ಟಿಯಿಂದ, ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿತಕ್ಕಂಥ ದೃಷ್ಟಿಯಿಂದ, ಇನ್ನಿತರ ಕಾರಣಗಳಿಂದ ಇವತ್ತು ಈ ಇಶ್ಯೂವನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು ಅನ್ನೋಗಿದ್ರೆ ಮೂಲಭೂತವಾಗಿ ಮತದಾರರ ಪಟ್ಟಿ ನ್ಯಾಯಯುತವಾಗಿರಬೇಕು, ಕಾನೂನಾತ್ಮಕವಾಗಿರಬೇಕು. ಆ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ನೈಜವಾದಂಥ ಜನಪ್ರತಿನಿಧಿಗಳು ಆಯ್ಕೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದರೆ ಯಾರೋ ಈ ರೀತಿ ಸೇರ್ಪಡೆ ಆಗಿರೋ ಅಥವಾ ಕೈ ಬಿಟ್ಟಿರ್ತಕ್ಕಂಥ ಕಾರಣದಿಂದ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಇದು ಆಗಬಾರ್ದು ಅನ್ನೋಗಿದ್ರೆ ಫುಲ್ ಪ್ರೂಫ್ ಮೆಥಡ್ ಇರಬೇಕು ಅನ್ನೋಗಿದ್ರೆ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು. ಆ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು ಅನ್ನೋಗಿದ್ರೆ ಚುನಾವಣಾ ಆಯೋಗಕ್ಕೆ ನೇಮಕ ಮಾಡುವಂಥವ್ರು ಪಕ್ಷಾತೀತವಾಗಿರಬೇಕು. ನಿಮಗೆ ಚುನಾವಣಾ ಆಯುಕ್ತರ ನೇಮಕದ ವಿಚಾರದಲ್ಲೇ ತುಂಬ ಬಯಾಸ್ಡ್ ಆಗಿದೆ ಅನ್ನೋ ರೀತಿಯ ಅಭಿಪ್ರಾಯಗಳು ಕೇಳಿ ಬರ್ತಿರ್ಬೇಕಾದ್ರೆ ಚುನಾವಣಾ ಪ್ರಕ್ರಿಯೆಗಳು ತುಂಬ ಶುದ್ಧವಾಗಿದೆ ಅಂತ ಹೇಳಿ ಹೇಗೆ ಅನ್ಕೊಳ್ಳೋಕೆ ಸಾಧ್ಯ ಅಂತ ನೋಡಿ, ಯಾವತ್ತೂ ಸಹ ನ್ಯಾಯಾಧೀಶರುಗಳಾಗಲಿ ಅಥವಾ ಚುನಾವಣಾ ಆಯೋಗದ ಆಯುಕ್ತರುಗಳಾಗಲಿ ಇವರು ಯಾವುದೇ ಪೊಲಿಟಿಕಲ್ ಅಫಿಲಿಯೇಷನ್ ಕಾರಣಗಳಿಂದ ನಾಮಿನೇಟ್ ಮಾಡಬಾರ್ದು. ಈಗ ಉದಾಹರಣೆಗೆ ಈ ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಸೆಷನ್ 90ರ ಆಸುಪಾಸಿನಲ್ಲಿ 91, 92ರ ಆಸುಪಾಸಿನ ಒಂದು ಸಂಚಲನ ಮೂಡಿಸಿದ್ರು ಇಡೀ ದೇಶದಲ್ಲಿ. ಎಲ್ಲಿ ನೋಡಿದ್ರು ಬ್ಯಾನರ್ಸು, ಎಲ್ಲಿ ನೋಡಿದ್ರು ಪೋಸ್ಟರ್ಸು, ಎಲ್ಲಿ ನೋಡಿದ್ರು ಹ್ಯಾಂಡ್ ಬಿಲ್ಸು ಬಿದ್ದು ಒದಾಡೋ. ಸೊ ಅವರ ಕಾಲದಲ್ಲಿ ಎಲ್ಲವನ್ನೂ ನಿಯಂತ್ರಿಸಿದ್ರು. ಹಾಗಾಗಿ ನನಗೆ ಅನಿಸುವಂಥದ್ದು ಹಾಗೆ ಮಾಡಬೇಕಾದ್ರೆ ಆ ಚುನಾವಣಾ ಆಯೋಗದಲ್ಲಿರುವಂಥ ಕಮಿಷನರ್ಸ್ ಯಾರಿದ್ದಾರೆ ಅವರ ಆಯ್ಕೆ ಅವರ ಮೆರಿಟ್ ಮೇಲೆ, ಅವರು ಪೊಲಿಟಿಕಲಿ ಯಾರ್ದೋ ಇನ್ಫ್ಲೂಯೆನ್ಸ್ಗಿದ್ದಾರೆ ಅನ್ನುವಂಥವ್ರು ಆಗಬಾರದು. ಅವರು ಪಕ್ಷಾತೀತವಾಗಿ ಸಂವಿಧಾನಕ್ಕೆ ಬದ್ಧರಿದ್ದಾರೆ, ನೆಲದ ಕಾನೂನಿಗೆ ಬದ್ಧರಿದ್ದಾರೆ ಅಂಥವರನ್ನು ಅತ್ಯಂತ ಪ್ರಾಮಾಣಿಕ, ವಿಚಾರವಂತ, ಕಾನೂನನ್ನು ಅರಿತಿರ್ತಕ್ಕಂಥ, ನಿಷ್ಪಕ್ಷಪಾತವಾದಂಥ ನಿಲುವುಗಳನ್ನು ತೆಗೆದುಕೊಳ್ಳತಕ್ಕಂಥ ಜನರನ್ನು ಆ ಚುನಾವಣಾ ಆಯೋಗಕ್ಕೆ ನೇಮಕ ಆಗಬೇಕು. ಇದರ ಜೊತೆಗೆ ಅಷ್ಟೇ ಅಲ್ಲ, ಇವತ್ತು ಚುನಾವಣಾ ವ್ಯವಸ್ಥೆಯಲ್ಲಿ 1950 ಆ್ಯಂಡ್ 51 ಇದ್ದಂಥ ಪರಿಸ್ಥಿತಿನೇ ಬೇರೆ. ಸೊ ಇವತ್ತು ಸಾಕಷ್ಟು ಬದಲಾವಣೆ. 1951 ಅಥವಾ 50s ಮೊದಲನೇ ಚುನಾವಣೆಯಲ್ಲಿ ಏನು ನಮ್ಮ RP Act 1950, RP Act 1951 ಆ್ಯಂಡ್ ಅದರ್ ರೂಲ್ಸ್ ಆದಂಥ ಸಂದರ್ಭದಲ್ಲಿ ದೇಶದಲ್ಲಿ ಇವತ್ತಿದ್ದಂಥ ಇನ್ಫ್ರಾಸ್ಟ್ರಕ್ಚರ್ ಅವತ್ತಿರಲಿಲ್ಲ. ಒಂದು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಪ್ರತಿಯೊಬ್ಬ ಮತದಾರನನ್ನು ಭೇಟಿ ಆಗಬೇಕಾದ್ರೆ ಎತ್ತಿನ ಗಾಡಿನೋ, ನಡ್ಕೊಂಡು ಹೋಗೋದು, ಕುದುರೆನೋ ಮತ್ತೊಂದನ್ನು ಬಳಸಬೇಕಾಗಿತ್ತು. ಸೊ ಚುನಾವಣೆ ಹಾಗಾಗಿ ಅವತ್ತೇನು ಮಾಡಿದ್ರು, ನಾಮಿನೇಷನ್ಗೆ ಸೋಮವಾರ ಸ್ಟಾರ್ಟ್ ಆದರೆ 1 ವೀಕ್, ಒಂದು ದಿವಸ ರಜಾ. ಸೊ ಮತ್ತೆ ನೆಕ್ಸ್ಟ್ ಡೇ ಸ್ಕ್ರೂಟಿನಿ, ನೆಕ್ಸ್ಟ್ ಡೇ ವಿಡ್ರಾಯಲ್ಲು, ಆಮೇಲೆ ಫೈನಲ್ ಲಿಸ್ಟು. ಅದಾದಮೇಲೆ ಮಿನಿಮಮ್ 14 ದಿವಸ, ಸುಮಾರು 24-25 ದಿವಸ, ಈಗ ಅದು 40-50 ದಿವಸನೂ ಚುನಾವಣಾ ಪ್ರಕ್ರಿಯೆ ನಡೆಯುವಂಥದ್ದು ಆಗ್ತಾ ಇದೆ. ಸೊ ನನಗೆ ಅನಿಸುವಂಥದ್ದು ವೆನ್ ವಿ ಆರ್ ಇನ್ 21st century, ಇವತ್ತು ಸಾಕಷ್ಟು ಈಗ ನಾಮಿನೇಷನ್ ಯಾರಿಗೋ ಸೀಟ್ ಕೊಡ್ತಾರೆ. ಈಗ 4:15 ಗಂಟೆಗೆ ನಮ್ಮ AICCನಲ್ಲೋ ಅಥವಾ ಭಾರತೀಯ ಜನತಾ ಪಾರ್ಟಿಯ ಕಚೇರಿನಲ್ಲೂ ಪ್ರೆಸ್ ಕಾನ್ಫರೆನ್ಸ್ ಕರೆದು ಬೆಂಗಳೂರಿನ ಇಂಥ ಕ್ಷೇತ್ರಕ್ಕೆ ಇಂಥವರು ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರೆ ವಿತಿನ್ 5 minutesಲ್ಲಿ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, TV ಇರ್ಬೋದು, ಇನ್ನಿತರ ಮಾಧ್ಯಮಗಳ ಮೂಲಕ ವಿತಿನ್ ನೋ ಟೈಮ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗ್ತದೆ. ಹಾಗಾಗಿ ನಾನು ಕೇಳೋದು ಯಾಕೆ ನಾಮಿನೇಷನ್ 7 days ಬೇಕು? ಯಾಕೆ ಸಪ್ರೇಟ್ ಸ್ಕ್ರೂಟಿನಿಗೆ 1 ದಿವಸ ಬೇಕು? ಯಾಕೆ ವಿಡ್ರಾಯಲ್ಗೆ 1 ದಿವಸ ಬೇಕು? ನಾಮಿನೇಷನ್ 2 days ಇರಿ, 3rd day ಸ್ಕ್ರೂಟಿನಿ ಆ್ಯಂಡ್ ವಿಡ್ರಾಯಲ್ ಒಂದೇ ದಿವಸ ಮಾಡಿ. ಅದಾದಮೇಲೆ 14, 15, 20 days ಯಾಕೆ ಕ್ಯಾಂಪೇನ್ಗೆ? ಈಗ ನಿಮಗೆ ಸೋಷಿಯಲ್ ಮೀಡಿಯಾ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ. ಸೊ ನೀವು ನಿಮ್ಮ ಪಾರ್ಲಿಮೆಂಟ್ರಿ ಕ್ಷೇತ್ರ ಇರ್ಬೋದು, ಅಸೆಂಬ್ಲಿ ಕ್ಷೇತ್ರ ಇರ್ಬೋದು, ಹೆಡ್ ಕ್ವಾರ್ಟರ್ಸಲ್ಲಿ ಟೈಮ್ ಫಿಕ್ಸ್ ಮಾಡಿ. ಕಾಂಗ್ರೆಸ್ಸಿನ ಅಭ್ಯರ್ಥಿ ಭಾಷಣ 1 hour, BJP ಅಭ್ಯರ್ಥಿ ಇದ್ದರೆ ಅವ್ರದ್ದು 1 hour, JDSನವ್ರು ಇದ್ದರೆ ಅವ್ರದ್ದು 1 hour ಮಾಡಿ, ಎಲ್ಲ ಕಡೆನೂ ಡಿಸ್ಪ್ಲೇ ಮಾಡಿ, ಬೋರ್ಡ್ಸ್ ಹಾಕಿ, ಇನ್ನೊಂದು ಮಾಡಿ ರಿಲೇ ಮಾಡಿದ್ರೆ ಜನ ನೋಡ್ಕೊಳ್ತಾರೆ. ಅದ್ರ ಜೊತೆಗೆ
ಸೊ ನೀವು ಸ್ಟೇಟ್ ಫಂಡಿಂಗನ್ನು ಮಾಡಬೇಕು ಯಾರು ಸಹ. ಈಗ ಉದಾಹರಣೆಗೆ ಎಲೆಕ್ಷನ್ಗೆ ನಿಲ್ಲೋ ಅಂಥವ್ರಿಗೆ 10 ಲಕ್ಷನೋ 25 ಲಕ್ಷನೋ ಡೆಪಾಸಿಟ್ ಮಾಡಿ. ಅವಾಗ ಸಪೋಸ್ 3-4 ಜನ ಆದರೆ 1 ಕೋಟಿ ಆಯಿತು. ಓಕೆ. ನೋ ಕ್ಯಾಂಪೇನ್, ಯಾವುದೇ ಸೆಕೆಂಡ್ ಡೇ ನೀವು ಪಾರ್ಟಿ ಪ್ರತಿನಿಧಿಗಳ ಹತ್ರ ಭಾಷಣ ಮಾಡಿಸಿ, ಏನು ನಿಮ್ಮ ಮ್ಯಾನಿಫೆಸ್ಟೋ ಏನು, ನಿಮ್ಮ ಕಾರ್ಯಕ್ರಮಗಳೇನು, ನಿಮ್ಮ ಸಿದ್ಧಾಂತ ಏನು ಅಂತೇಳಿ ಜನರಿಗೆ ಹೇಳುವಂಥದ್ದು ರಿಲೇ ಆಗುತ್ತೆ ಎಲ್ಲ ಕಡೆನೂ. ಟಿ ವಿಗಳಲ್ಲಿರ್ಬೋದು, ರೇಡಿಯೋದಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ಸ್ಕ್ರೀನ್ಸ್ ಹಾಕಿ ಮೆಸೇಜ್ ಕೊಡಿ ಒಟ್ಟಿನಲ್ಲಿ ಸೊ ಹಾಗೆ 3 ದಿವಸ ನಾಮಿನೇಷನು, ವಿಡ್ರಾಯಲು, ಸ್ಕ್ರೂಟ್ನಿ ಆ್ಯಂಡ್ ವಿಡ್ರಾಯಲ್ ಆದಮೇಲೆ ಇನ್ನೊಂದು 2 ದಿವಸ ಕ್ಯಾಂಪೇನ್ ಮಾಡಿ. ಸೊ ಅಲ್ಲಿಗೆ 3-5 6ನೇ ದಿವಸ ನೀವು ಎಲೆಕ್ಷನ್ಗೆ ಹೋಗಿ 7ನೇ ದಿವಸ ಗ್ಯಾಪ್ ಇಟ್ಟು 8ನೇ ದಿವಸ ಕೌಂಟಿಂಗ್ ಮಾಡಿ. ಸೊ ಯಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡ್ಯೂರಿಯೇಷನ್ ಕಡಿಮೆ ಮಾಡೋದ್ರಿಂದ, ಸ್ಟೇಟ್ ಫಂಡಿಂಗ್ ಆಗೋದ್ರಿಂದ ಈ ಮಸಲ್ ಪವರ್, ಮನಿ ಪವರು ಮತದಾರರ ಮೇಲೆ ಬಳಸುವಂಥದ್ದು ಆಗೋದಿಲ್ಲ, ಇಂಡ್ಯೂಸ್ಮೆಂಟಿಗೆ ಅವಕಾಶ ಇರೋದಿಲ್ಲ. ಆಗ ಮತದಾರರು ಮತ್ತು ನೈಜ ಪ್ರತಿನಿಧಿಗಳು, ಬಡವ ಇರ್ಬೋದು, ಮಧ್ಯಮ ವರ್ಗದ ಜನ ಇರ್ಬೋದು, ದುಡ್ಡು ಇಲ್ಲದಾದ್ರೂ ಸಹ ಅವನ ಜನಪರವಾದಂಥ ಕಾಳಜಿಯನ್ನು ಅವರನ್ನು ಗುರುತಿಸ್ಲಿಕ್ಕೆ ಒಂದು ಕಡೆ ಪಾರ್ಟಿ ಗುರುತಿಸ್ಬೇಕಾಗತ್ತೆ, ನಂತರ ಮತದಾರರು ಗುರುತಿಸ್ತಕ್ಕಂಥದ್ದು ಆಗಬೇಕಾಗತ್ತೆ. ಈ ದಿಕ್ಕಿನಲ್ಲಿ ಚುನಾವಣಾ ಪ್ರಕ್ರಿಯೆಯ ಪ್ರೊಸೀಜರ್ಸಲ್ ಆಸ್ಪೆಕ್ಟ್ಸನ್ನು ಯೋಚನೆ ಮಾಡಿ ಸೊ ಅದಕ್ಕೆ ಬದಲಾವಣೆ ತರೋದನ್ನು ಬಿಟ್ಟು ಸೊ ಒಂದು ರೀತಿ ಆಳುವ ಜನರ ಮರ್ಜಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ರಿಂದ ಚುನಾವಣಾ ವ್ಯವಸ್ಥೆಯಲ್ಲಿ ಇವತ್ತು ಮತದಾರರು ವಿಶ್ವಾಸವನ್ನು ಕಳೆದುಕೊಳ್ತಕ್ಕಂಥದಕ್ಕೆ ನೇರವಾಗಿ ಕಾರಣ ಚುನಾವಣಾ ಆಯೋಗ. ಅದರ ಜೊತೆಗೆ ಅಂಥ ಚುನಾವಣಾ ಆಯೋಗ ನೇಮಕ ಮಾಡಿರುವಂಥ ಭಾರತೀಯ ಜನತಾ ಪಾರ್ಟಿ. ಕಳ್ಳು ಓಟ್ಗಳಿಂದನೇ ಒಬ್ಬ MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ ಜನಗಳ ಮತದಾನದ ಹಕ್ಕಿನ ಕಥೆ ಏನು, ಸಂವಿಧಾನದ ಕಥೆ ಏನು, ಜನಗಳ ಒಂದು ಮತ ಅದು ಅವರ ಹಕ್ಕು ಅನ್ನೋದಕ್ಕೆ ಬೆಲೆನೇ ಉಳಿಯಲ್ವಲ್ಲ ಸರ್? ನೋಡಿ, ನೀವು ನಿಜ, ನಾನು ಆಗಲೇ ಹೇಳಿದೆ, ಪ್ರಜಾತಂತ್ರದ ಮೂಲ ಚುನಾವಣೆಗಳ ಫಲಿತಾಂಶದ ಮೇಲೆ ಇದೆ. ಹೌದು. ಚುನಾವಣಾ ಪ್ರಕ್ರಿಯೆಯಲ್ಲಿ ಮೊದಲನೇದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು. ನೋಡಿ, ಈಗ ನಾನು ಅದನ್ನೇ ಹೇಳಿದೆ, ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಸೆಕ್ಷನ್ 21ನಲ್ಲಿ ಪ್ರಿಪರೇಷನ್ ಆ್ಯಂಡ್ ರಿವಿಷನ್ ಆಫ್ ಎಲೆಕ್ಟ್ರೋಲ್ ರೋಲ್ಸ್ ಅಂತ ಇದೆ. ಓಕೆ. ಅದನ್ನು ಏನು ಹೇಳ್ತಾರೆ, ನಾನು ಎಲ್ಲ ಓದೋದಕ್ಕೆ ಹೋಗೋದಿಲ್ಲ. ಬಿಫೋರ್ ಈಚ್ ಜನರಲ್ ಎಲೆಕ್ಷನ್ ಟು ದ ಹೌಸ್ ಆಫ್ ದ ಪೀಪಲ್, ಅಂದರೆ ಲೋಕಸಭಾ, ಆರ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಎ ಸ್ಟೇಟು, ಇದನ್ನು ರಿವೈಸ್ ಮಾಡಲಿಕ್ಕೆ ಕಾನೂನಲ್ಲಿ ಅಂಡರ್ ಸೆಕ್ಷನ್ 21 ಇದೆ. ಓಕೆ. ಆ 21ನಲ್ಲಿ ಯಾವುದನ್ನೆಲ್ಲ ಫಾಲೋ ಮಾಡಬೇಕು ನೋಡಿ. ಸೆಕ್ಷನ್ 18ನಲ್ಲಿ ನೋ ಪರ್ಸನ್ ಟು ಬಿ ರಿಜಿಸ್ಟರ್ಡ್ ಮೋರ್ ದೆನ್ ಒನ್ಸ್ ಟು ಇನ್ ಎನಿ ಕಾನ್ಸ್ಟಿಟ್ಯೂನ್ಸಿ ಅಂಡರ್ ಸೆಕ್ಷನ್ 18. ಹಾಗೆ ಕಂಡೀಷನ್ಸ್ ಆಫ್ ಅಂಡರ್ ಸೆಕ್ಷನ್ 19ನಲ್ಲಿ ಕಂಡೀಷನ್ಸ್ ಆಫ್ ರಿಜಿಸ್ಟ್ರೇಷನ್ ಏನು, ಅವನು 18 ಇಯರ್ಸ್ ಆಗಿರಬೇಕು, ಈಸ್ ನಾಟ್ ಲೆಸ್ ದೆನ್ 18 ಇಯರ್ಸ್ ಆಫ್ ಏಜ್ ಆನ್ ದ ಕ್ವಾಲಿಫೈಯಿಂಗ್ ಡೇಟ್ ಆ್ಯಂಡ್ ಈಸ್ ordinarily resident in a constituency shall be entitled to be registered in the electoral rolls of that constituency. ಅದರ ಜೊತೆಗೆ ಭಾರತೀಯನಾಗಿರಬೇಕು ಅಂತ. ಸೊ ಮೀನಿಂಗ್ ಆಫ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಸೆಕ್ಷನ್ 20ನಲ್ಲಿ ಹೇಳ್ತಾರೆ. ಇದರ ಆಧಾರದ ಮೇಲೆ ಸೊ ಸೆಕ್ಷನ್ 21ನಲ್ಲಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ರಿವೈಸ್ ಮಾಡಲಿಕ್ಕೆ ಅಡಿಷನ್ಸ್ ಡಿಲಿಷನ್ಸ್ ಮಾಡ್ತಕ್ಕಂಥದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಸೊ ಹಾಗೆ ಮಾಡಬೇಕಾದ್ರೆ ಹಾಗೆ ಸೆಕ್ಷನ್ 22ನಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಲೆಕ್ಟ್ರೋಲ್ ರೋಲ್ಸ್, ಮಿಸ್ಟೇಕ್ಸ್ ಇದ್ದರೆ ಸೊ ಅದನ್ನು ಸರಿಪಡಿಸ್ತಕ್ಕಂಥ ಅದಕ್ಕೆ ಇದು ಏನು ಹೇಳ್ತಾರೆ, ಯಾವುದೇ ಸರಿಪಡಿಸಬೇಕಾದರೂ ದ ಎಲೆಕ್ಟ್ರೋಲ್ ರಿಜಿಸ್ಟ್ರೇಷನ್ ಆಫೀಸರ್ ಶಲ್ ಗಿವ್ ದ ಪರ್ಸನ್ ಕನ್ಸರ್ನ್ a reasonable opportunity of being heard in respect of the action proposed to be taken in relation to him. ಅವನು ತೆಗಿಬೇಕಾದ್ರೆ ಅವನಿಗೆ ಅವಕಾಶ ಕೊಡಬೇಕು, ಯಾವ ಕಾರಣಕ್ಕೆ ತೆಗಿತಾ ಇದ್ದೀವಿ ಅಂತ. ಸೊ ಹಾಗೆ ಸೆಕ್ಷನ್ 23 ಆಫ್ RP Act 1950 ಪ್ರಕಾರ ಇನ್ಕ್ಲೂಷನ್ ಆಫ್ ನೇಮ್ಸ್ ಇನ್ ಎಲೆಕ್ಟ್ರೋಲ್ ರೋಲ್ಸ್. ಸೊ ಇನ್ಕ್ಲೂಷನನ್ನು ಯಾರು ಸೇರಿಸ್ತಾರೆ ಅದನ್ನು ಸಹ ಪಬ್ಲಿಷ್ ಮಾಡಬೇಕು.
ಅದರ ಜೊತೆಗೆ ಈ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ಸ್ ಏನಿದ್ದಾವೆ ಅದರ 2 ಸೆಟ್ಟನ್ನು ಫೈನಲ್ ಪಬ್ಲಿಕೇಶನ್ ಮಾಡೋದಕ್ಕೆ ಮೊದಲು ರಿಜಿಸ್ಟರ್ಡ್ ಪೊಲಿಟಿಕಲ್ ಯಾರಿಗೆ ರಿಸರ್ವ್ಡ್ ಸಿಂಬಲ್ಸ್ ಇರುತ್ತೆ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಇದರಲ್ಲಿ ಆರ್ಡರ್ಸಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ಇರತಕ್ಕಂಥದ್ದು ಸ್ಪಷ್ಟವಾಗಿದೆ. ಸೊ ಹೀಗಿರಬೇಕಾದ್ರೆ ಇವತ್ತು ಏನಾಗಿದೆ, ಅನ್ಫಾರ್ಚುನೇಟ್ಲಿ ಯಾರೂ ಸಹ ಇದನ್ನು ಚುನಾವಣಾ ಆಯೋಗದವ್ರು ಯಾರು ಪಾಲನೆ ಮಾಡಬೇಕಾಯ್ತೋ ಅವ್ರು ಇವತ್ತು ಪಾಲನೆ ಮಾಡ್ತಾ ಇಲ್ಲ. ಇದೊಂದು ಕಡೆ ಆದರೆ ನೋಡಿ, ಯಾರಾದರೂ ನಮಗೆ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟೋರ್ಸ್ ರೂಲ್ಸ್ 1960 ಇದರಲ್ಲಿ ಎಲ್ಲವನ್ನೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ರೂಲ್ ಆಕ್ಸೆಸ್ ಟು ಸರ್ಟನ್ ರಿಜಿಸ್ಟರ್ಸ್ ಅಂತ ಹೇಳಿ ಇದರಲ್ಲೇ ಇದೆ. ಈಗ ಚುನಾವಣಾ ಆಯೋಗ ಅರೆ ನೀವು ಇದು CCTV ಫುಟಿಂಗ್ಸ್ ಕೊಡ್ರಯ್ಯ ಅಂತಂದರೆ ಸೀಕ್ರೆಸಿ ಹೋಗುತ್ತದೆ. ಹೌದು ಸರ್, ಬರೀ ಸೀಕ್ರೆಸಿ ಹೋಗುತ್ತಲ್ಲ, ಭಾರತದ ಏನದು ತಾಯಂದಿರು, ಹೆಣ್ಣು ಮಕ್ಕಳು, ಸೊಸೆಯಂದಿರು, ಮಕ್ಕಳು, ಇವರೆಲ್ಲರ ಘನತೆ ವಿಚಾರ ಅದು. ಇವರೆಲ್ಲ ನೋಡಿ, ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಚುನಾವಣಾ ಆಯೋಗದ ಆಯುಕ್ತರಾಗೋದಕ್ಕೆ ನಾಲಾಯಕ್ ಆಗಿರುವಂಥ ಜನ ಈ ಮಾತನ್ನು ಆಡ್ತಾರೆ. ವಿರೋಧ ಪಕ್ಷಗಳು ಕೇಳ್ತಾ ಇರೋಂತಂದರೆ ಕ್ಯೂನಲ್ಲಿ ನಿಂತಿದ್ದೀರಲ್ರಿ, ಹೋಗ್ತಾ ಇದ್ದೀರಲ್ಲೇ ಮತ ಬೂತಿಗೆ, ಆ ಬೂತ್ ಒಳಗಡೆ ಹೋಗುವಂಥದ್ದನ್ನು ಕೊಡ್ರಿ ನೀವು ಫುಟೇಜಸ್ ಅಂದರೆ ಅದರಲ್ಲಿ ಯಾವ ಸೀಕ್ರೆಸಿ? ಯಾರ ಘನತೆಗೆ ಕಡಿಮೆ ಆಗುತ್ತೆ, ಘನತೆ ಜಾಸ್ತಿ ಆಗುತ್ತೆ. ಇನ್ನೊಂದು ಅಷ್ಟನ್ನೋದಕ್ಕೆ CC ಕ್ಯಾಮ್ರಾ ಆದರೂ ಯಾಕೆ ಫಿಟ್ ಮಾಡಬೇಕಾಗಿತ್ತು ಅಲ್ವಾ? CC ಕ್ಯಾಮ್ರಾ ಉದ್ದೇಶ ಏನು? ಯಾರು ಬೂತ್ ಕ್ಯಾಪ್ಚರಿಂಗ್ ಮಾಡಬಾರ್ದು, ಯಾರು ಸಹ ಆ ಒಂದು ಏನು ಬೌಂಡ್ರಿ ಫಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಯಾರು ಬಂದು ಕ್ಯಾಂಪೇನ್ ಮಾಡಬಾರ್ದು, ದುರ್ಬಳಕೆ ಮಾಡ್ಕೋಬಾರ್ದು. ಸೊ ಇದನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅದರ ಆಧಾರದ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಪಿಟಿಷನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಸೊ ಇದನ್ನು ಅರ್ಥ ಆಗದೆ ಇರುವಂಥ ಚುನಾವಣಾ ಆಯುಕ್ತರಾದರೆ ಏನಾಗ್ಬೋದು? ಇದೊಂದು ಆಯ್ತಲ್ವಾ? ಹಾಗೆ ನಿಮಗೆ ರೂಲ್ 11 ರೂಲ್ 9 ಆಕ್ಸೆಸಸ್ ಟು ಸರ್ಟನ್ ರಿಜಿಸ್ಟರ್ಸ್ ಅಂತ ಹೇಳಿದೆ. ಸೊ ಅಂದರೆ ಏನು ಎಂಟ್ರೀಸ್ ಇದ್ದಾವೆ ಅದನ್ನೆಲ್ಲ ಯಾರು ಬೇಕಾದರೂ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಹಾಗೆ ರೂಲ್ 10 ಪಬ್ಲಿಕೇಶನ್ ಆಫ್ ರೋಲ್ ಇನ್ ಡ್ರಾಫ್ಟ್. ಈ ಡ್ರಾಫ್ಟ್ ರೋಲ್ಸನ್ನು ನೋಡಿ, ಅಲ್ಲಿ ಏನು ಹೇಳ್ತಾರೆ, ಸೊ ರೂಲ್ 11 ಸಪ್ಲೈ ಫ್ರೀ ಆಫ್ ಕಾಸ್ಟ್ 2 copies of each separate part of the roll to every political party for which a symbol has been exclusively reserved in the state by the election commission. ಸೊ ಇಲ್ಲಿ ಇದನ್ನು ಮಾಡಬೇಕಾದ್ರೆ ಸೇರಿಸಬೇಕಾದ್ರೆ ಮತ್ತೊಂದು, ಈಗ ಮಾದೇವಪುರದಲ್ಲಿ ಎಲ್ಲಿ 2 ಸೆಟ್ ಕೊಟ್ಟಿದ್ದಾರೆ ನಮ್ಮ ಪೊಲಿಟಿಕಲ್ ಪಾರ್ಟಿಗೆ? ಕೊಟ್ಟಿಲ್ಲ. ಎಲ್ಲಿ ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಎಲ್ಲಿ ನಾವು ಕೊಟ್ಟಂತ ಕಂಪ್ಲೇಂಟ್ಸನ್ನು ಪರಿಗಣಿಸಿ ಅದರ ಮೇಲೆ ಕ್ರಮ ಜರುಗಿಸಿಲ್ಲ. ಸೊ ಆಲ್ಸೋ ಇನ್ ಬಿಹಾರ್, ಸೊ ಆಲ್ಸೋ ಇನ್ ಮಹಾರಾಷ್ಟ್ರ. ಸೊ ಇದಾದ ಮೇಲೆ ನೀವು ಇದನ್ನು ಹೇಳ್ತಿದ್ದೀರಲ್ಲ, ಅವರು ಹೇಳ್ತಾರೆ, ಎಲೆಕ್ಷನ್ ಕಮಿಷನರು ಪದೇ ಅವ್ರನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿ ಮಾತಾಡ್ತಿದ್ದೀನಿ. ಕಾರಣ ಏನು ಅಂದರೆ ಅವ್ರು ಹೇಳ್ತಾರೆ, ಅಲ್ರಿ ನೀವು ಎಲೆಕ್ಷನ್ ಬೂತಲ್ಲಿ ಕಳ್ಳೋಟು ಬೀಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಚುನಾವಣಾ ಅಧಿಕಾರಿಗಳಿರ್ತಾರೆ, ಅವರದ್ದು ಯಾರು ಅಭ್ಯರ್ಥಿ ಇರ್ತಾರಲ್ಲ ಆ ಅಭ್ಯರ್ಥಿಗಳ ಪರ ಪೋಲ್ ಏಜೆಂಟ್ ಇರ್ತಾರೆ, ಬೂತ್ ಏಜೆಂಟ್ಗಳಿರ್ತಾರೆ, ಅವ್ರ ಸಮ್ಮುಖದಲ್ಲಿ ಕಳ್ಳು ಓಟು ಬೀಳಕ್ಕೆ ಹೆಂಗೆ ಸಾಧ್ಯ? ನೋಡಿ, ನಾನು ನಿಮಗೆ ಎಷ್ಟೇ ಹೇಳ್ತೇನೆ, ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇರೋವಂಥವ್ರು ಈ ರೀತಿಯ ಸ್ಥಾನಮಾನಗಳಲ್ಲಿ ಕುಳಿತುಕೊಂಡ್ರೆ ಕಷ್ಟ. ನಿಜ, ಬೂತ್ ಒಳಗಡೆ ಹೋಗಿ ಓಟ್ ಹಾಕುವಂಥವ್ರು ಯಾರ ಹೆಸರು ಇರುತ್ತೋ ಅವ್ರು ಹೋಗ್ತಾರೆ, ಓಟ್ ಹಾಕ್ತಾರೆ. ಅವನು ತೋರಿಸ್ತಾನೆ, ನೋಡಪ್ಪ ನನ್ನ ಹೆಸರಿದೆ, ನನ್ನ ID ಕಾರ್ಡ್ ಇದು, ಎಪಿಕ್ ಕಾರ್ಡ್ ಇದು ಅಥವಾ ನಂಬರ್ ಇದು. ಅವಾಗ ಯಾರು ಏಜೆಂಟ್ಸ್ ಇರ್ತಾರಲ್ಲ, ಪೊಲಿಟಿಕಲ್ ಪಾರ್ಟಿ ಏಜೆಂಟ್ಸ್, ಏನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಪ್ರಶ್ನೆ ಇರೋದೇನಪ್ಪ ಅಂತ, ಮೂಲಭೂತವಾಗಿ ವೋಟರ್ ಲಿಸ್ಟ್ ಸೇರಿಸಬೇಕಾದ್ರೆ ಕಳ್ಳ ಮತದಾರರನ್ನು ಸೇರಿಸಿದ್ದೀರಿ. ಆ ಕಳ್ಳ ಮತದಾರರನ್ನು ಸೇರಿಸಿರ್ತಕ್ಕಂಥದ್ರ ಬಗ್ಗೆ ಸಂದರ್ಭಾನುಗುಣವಾಗಿ ನಾವು ಸಾಕಷ್ಟು ಕಂಪ್ಲೇಂಟ್ಸನ್ನು ಮಾಡಿದ್ವಿ, ಅದರ ಮೇಲೆ ಕ್ರಮ ಜರುಗಿಸಲಿಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ, ನಾಮಿನೇಷನ್ ಹಾಕೋ ಲಾಸ್ಟ್ ಡೇಟ್ವರೆಗೂ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆ ಲಾಸ್ಟ್ ಅವರಲ್ಲೂ ಸೇರಿಸ್ಕೊಂಡಿರೋದು ಯಾವಾಗ ಸಿಗುತ್ತೆ ನಮಗೆ? ಆ ವೋಟರ್ ಲಿಸ್ಟ್ ಲಾಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಕೊಡ್ತಾರಲ್ಲ, ಅವಾಗ ಸಿಗುತ್ತೆ. ಅವಾಗ ಏನು ಅಬ್ಜೆಕ್ಷನ್ಸ್ ಮಾಡ್ತೀರಿ? ಮತ್ತು ಆ ವೋಟರ್ ಲಿಸ್ಟಲ್ಲಿ ಕಾರಣ ಇಲ್ದೇನೆ ಸೀಲ್ ಹಾಕ್ತಾರೆ, ಡಿಲೀಟೆಡ್ ಅಂತ.
ಪ್ರಶ್ನೆ ಮಾಡೋ ಅಷ್ಟೊತ್ತಿಗೆ ಆಗೋಗುತ್ತೆ. ಈ ಎಲೆಕ್ಷನ್ ಮುಗಿದು ಮುಗಿದೋಗಿರೋದು ರಿಸಲ್ಟ್ಸ್ ಬರುತ್ತೆ. ಆವಾಗ ನೀವು ಎಲೆಕ್ಷನ್ ಪಿಟಿಷನ್ ಹಾಕೋಗಪ್ಪ ಸೆಕ್ಷನ್ 82 ಕೆಳಗಡೆ ಹೈಕೋರ್ಟಲ್ಲಿ ಅನ್ನೋಂಥ ಪ್ರಶ್ನೆ ಬರುತ್ತೆ ಹೊರತು ಇದು ಯಾವುದು ಇಲ್ಲ. ಈ ರೀತಿ ಅಬ್ಜೆಕ್ಷನ್ಸನ್ನು, ಈ ಡ್ರಾಫ್ಟ್ ರೂಲ್ಸ್ಗೆ ಅಬ್ಜೆಕ್ಷನ್ಸನ್ನು ಯಾವಾಗ ರೂಲ್ 11 ಫರ್ದರ್ ಪಬ್ಲಿಸಿಟಿ ಟು ರೋಲ್ ಆ್ಯಂಡ್ ನೋಟಿಸ್ ಅಂತ ಹೇಳಿದಾಗ ಪಾರ್ಟಿಗಳು ಕೊಟ್ಟಾಗ ರೂಲ್ 12 ಪೀರಿಯಡ್ ಫಾರ್ ಲಾಡ್ಜಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂದರೆ ಅದರಲ್ಲಿ 30 days ಇದೆ. ರೂಲ್ 12 ಪ್ರಕಾರ ಪೀರಿಯಡ್ ಫಾರ್ ಲಾಡ್ಜಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸು 30 days ಇವ್ರು ಕೊಟ್ಟರೆ ತಾನೇ ನಾವು 30 days ನಮಗೆ ಕೊಟ್ಟಂಥ ಮಾಹಿತಿ, ಸಿಕ್ಕಂಥ ಮಾಹಿತಿ ಪ್ರಕಾರ ನಾನು ಆಗಲೇ ಹೇಳಿದೆ 19th November 2022 ಅದರಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಮೇಲೆ, ಅವತ್ತಿನ 2 ಮಂತ್ರಿಗಳ ಮೇಲೆ, ಚುನಾವಣಾ ಕಮಿಷನರ್ ಯಾರಿದ್ರು ಡಿಸ್ಟ್ರಿಕ್ಟ್ ಅವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡಿದ್ದೀವಿ, ಕ್ರಮ ಜರುಗಿಸಲಿಲ್ಲ. ಕೆಲವ್ರನ್ನ 1-2 IAS ಆಫೀಸರ್ಸ್. ಈಗ ನಿಮ್ಮದೇ ಸರ್ಕಾರ ಇದೆ, ಇನ್ನೊಂದು ಸ್ವಲ್ಪ ಒತ್ತಡ ಹಾಕೋ ಕೆಲಸ ಮಾಡ್ಬೋದಾ ನೀವು ಅಂತ? ನೋಡಿ, ಸರ್ಕಾರದ ಪ್ರಶ್ನೆ ಒಂದೇ ಅಲ್ಲ, ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಸರ್ಕಾರದ ನಿಲುವು ಜೊತೆ ಇದು ಮತದಾರರ ಪ್ರತಿಯೊಬ್ಬ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಹೌದು. ನಮಗೆ ಹೇಗೆ, ನನ್ನ ಪ್ರಕಾರ ಅಥವಾ ಎಲ್ಲರ ಪ್ರಕಾರನೂ ಸಹ ಮತದಾನದ ಹಕ್ಕು ಇಟ್ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಎ ಲೀಗಲ್ ರೈಟ್. ಸೊ ಹೇಗೆ ಓನಿಂಗ್ ಎ ಲ್ಯಾಂಡ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಇಸ್ ಎ ಲೀಗಲ್ ರೈಟ್. ಆರ್ಟಿಕಲ್ 300A ಕ್ಯಾಪಿಟಲ್ A ಪ್ರಕಾರ ಯಾವುದೇ ಜಮೀನಿದ್ರೂ ಸಹ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಆದರೆ ಕಾಂಪನ್ಸೇಷನ್ ಕೊಡಬೇಕು. ಹೌದು. ಹಾಗೆ ಇಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ, ಯಾರು 18 years ಆಗಿರ್ತಾನೆ, ಯಾರು ಸೌಂಡ್ ಮೈಂಡ್ ಇರುತ್ತೆ, ಯಾರು ಅವನು ಈ ದೇಶದ ಸಿಟಿಸನ್ ಇರ್ತಾನೆ, ಅವನು ಈ ದೇಶದ ಮತದಾರನಾಗಿ ಈ ದೇಶದ ಆಗು ಹೋಗುಗಳ ಬಗ್ಗೆ ತನ್ನ ತೀರ್ಪನ್ನು ಕೊಡ್ತಕ್ಕಂಥ, ಚುನಾವಣೆಗಳ ಮೂಲಕ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಕ್ಕಂಥ ಹಕ್ಕಿದೆ. ಆ ಹಕ್ಕನ್ನು ಮೊಟಕು ಮಾಡುವಂಥ ಯಾವುದೇ ಹಕ್ಕು ಚುನಾವಣಾ ಆಯೋಗಕ್ಕೂ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಇಲ್ಲ. ಇದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಇದು ಜನಾಂದೋಲನ ಆಗಬೇಕು. ಚುನಾವಣಾ ಆಯೋಗ ಇವೇನು ಪಕ್ಷಪಾತಿ ಆಗಿದೆ. ಸೊ ಆ ಪಕ್ಷಪಾತಿ ಧೋರಣೆಯ ವಿರುದ್ಧ ಜನಾಂದೋಲನ ಮಾಡುವಂಥದ್ದಕ್ಕೆ ಇವತ್ತೇನು ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ಸೋನಿಯಾಜಿ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಪ್ರಿಯಾಂಕಾ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಮತ್ತು ಹಾಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಪಕ್ಷದ ಮತ್ತು ಇಂಡಿಯಾ ಬ್ಲಾಕಿನ ಎಲ್ಲ ನಾಯಕರುಗಳು ಇವತ್ತೇನು ಧ್ವನಿ ಎತ್ತಿದ್ದಾರೆ. ಈ ಧ್ವನಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಈ ರಾಷ್ಟ್ರದ ಪ್ರಬುದ್ಧ ಮತದಾರರು, ಜನರು ಮಾಡಿದಾಗ ಮಾತ್ರ ದೇಶದಲ್ಲಿ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ, ಆ ನೈಜ ಪ್ರತಿನಿಧಿಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ದಿಕ್ಕಿನಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಯೋಚನೆ ಮಾಡಬೇಕು. ಮತ್ತು ಪೊಲಿಟಿಕಲ್ ಪಾರ್ಟೀಸೂ ಸಹ ಬಹುಶಃ ಎಲ್ಲೋ ಒಂದು ಕಡೆ ಜನಪರವಾದಂಥ ಕಾಳಜಿ ಇರತಕ್ಕಂಥ ಜನರನ್ನು ಪ್ರತಿನಿಧಿಗಳನ್ನಾಗಿ ಮಾಡ್ತಕ್ಕಂಥ, ಯಾರೋ ರಿಯಲ್ ಎಸ್ಟೇಟು, ಯಾರೋ ಬೇರೆ ಬೇರೆ ದಂಧೆ ಮಾಡ್ತಕ್ಕಂಥವ್ರನ್ನ ಕ್ಯಾಂಡಿಡೇಟ್ಗಳನ್ನು ಮಾಡೋದನ್ನು ಬಿಟ್ಟು ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡು, ಸಿದ್ಧಾಂತ ಕಾಂಗ್ರೆಸ್ಸಿನ ಸಿದ್ಧಾಂತದಲ್ಲಿ ನಂಬಿಕೆ ಇರುವಂಥವ್ರು ಕಾಂಗ್ರೆಸ್ನವ್ರು ಮಾಡಬೇಕು, BJPನವರು ಅವ್ರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮಾಡಬೇಕು, ಇನ್ನೊಬ್ಬರು ಕಮ್ಯುನಿಸ್ಟ್ರು ಅಥವಾ ಸಮಾಜವಾದಿ ಅಥವಾ ಜನತಾ ದಳದವರು ಅವ್ರದ್ದು ವಿಚಾರಧಾರೆಯಲ್ಲಿ ನಂಬಿಕೆ ಇಟ್ಕೊಂಡಿರೋರು ಮಾಡಬೇಕೆ ಹೊರತು ಲಾಸ್ಟ್ ಅವರಲ್ಲಿ ಯಾವನ ಹತ್ರನೋ ದುಡ್ಡಿದೆ, ಯಾವನ ಹತ್ರ ಲೂಟಿ ಮಾಡಿರ್ತಾರೆ ಅಂಥವ್ರನ್ನ ತಂದು ಕ್ಯಾಂಡಿಡೇಟ್ ಮಾಡುವಂಥ ಪ್ರವೃತ್ತಿನೂ ನಿಲ್ಲಿಸಬೇಕು. ನೈಜ ಮತದಾರರಿಗೆ ಮತದಾನದ ಹಕ್ಕನ್ನು ತಪ್ಪಿಸ್ತಕ್ಕಂಥ ಪ್ರವೃತ್ತಿಯನ್ನು ಸಹ ಚುನಾವಣಾ ಆಯೋಗ ನಿಲ್ಲಿಸಿದರೆ ಬಹುಶಃ ಬರುವಂಥ ದಿನಮಾನಗಳಲ್ಲಿ ಈ ದೇಶದಲ್ಲಿ ಅತ್ಯಂತ ನೈಜವಾದಂಥ ಪ್ರಜಾತಂತ್ರವನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಎಲ್ಲರೂ ಸಹ ಮನಗೊಂಡು, ವಿಶೇಷವಾಗಿ ಮತದಾರರು, ವಿಚಾರವಂತರು, ವಿದ್ಯಾವಂತರು, ಯುವಕರು, ಯುವತಿಯರು ಇದನ್ನು ಅರ್ಥ ಮಾಡಿಕೊಂಡು ಜಾಗೃತರಾಗಿ ಧ್ವನಿ ಎತ್ತಬೇಕು, ಸರಿಪಡಿಸಬೇಕು ವ್ಯವಸ್ಥೆಯನ್ನು ಅಂತೇಳಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಎಸ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಚುನಾವಣಾ ಅಕ್ರಮಗಳ ಬಗ್ಗೆ, ಚುನಾವಣಾ ಆಯೋಗದ ಮುಖ್ಯಸ್ಥರು ಹೇಗೆ ನಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ, ಒಟ್ಟಾರೆ ಈ ಮತಗಳ್ಳತನದ ಚರ್ಚೆ ನಡೀತಿದೆ, ಇದರ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆಗೆ ಸಮಯ ಕೊಟ್ಟು ಮಾತನಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.